ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಆ, ಈ ಪಿ ಯು ಸಿ ನಂತರ ಏನು ಮಾಡಬೇಕು ಎಂಬ ಅನೇಕ ಗೊಂದಲ ಇರುತ್ತೆ. ಪಿ ಯು ಸಿ ಮುಗಿದಂತಹ ವಿದ್ಯಾರ್ಥಿಗಳು ಅನೇಕ ಜನ ಇವತ್ತು ಒಳ್ಳೊಳ್ಳೆಯ ರ್ಯಾಂಕ್ ಪಡೆದಿದ್ದಾರೆ, ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು, ನಾನು ಸೈನ್ಸ್ ಮಾಡಿದ್ದೀನಿ, PCMB ಮಾಡಿದ್ದೀನಿ ಅಂತೆಲ್ಲ ಗೊಂದಲ ಇರೋರಿಗೆ ನನ್ನ ಸಲಹೆ ಏನಂತಂದರೆ, ಪಶುವೈದ್ಯಕೀಯ ಶಿಕ್ಷಣ ಪಡೀರಿ ಅಥವಾ ವೆಟರ್ನರಿ ಎಜುಕೇಷನ್ ಪಡೆದು ಬಿಟ್ಟರೆ ಅತ್ಯುತ್ತಮವಾದಂತಹ ಆಯ್ಕೆಗಳಿರ್ತವೆ. ಉತ್ತಮ ಜಾಬ್ ಪಡೆಯುವಂತಹ ಅಥವಾ ಉತ್ತಮ ನೌಕರಿಯನ್ನು ಪಡೆಯುವಂತಹ ಅನೇಕ ಅವಕಾಶಗಳಿರ್ತವೆ. ಸಮಾಜದಲ್ಲಿ ಒಂದು ಗೌರವಯುತವಾದಂತಹ ಜೀವನವನ್ನು ನಡೆಸುವಂತಹ ಒಂದು ಅವಕಾಶ ಇರುತ್ತೆ. ಮತ್ತೆ ಬಾಳುವಿಕೆಗೆ ತಕ್ಕ ಹಾಗೆ ಗೌರವವನ್ನು ಪಡೆಯುವ ಒಂದು ಉತ್ತಮವಾದ ಶಿಕ್ಷಣ ಅಂತಂದ್ರೆ ಪಶುವೈದ್ಯಕೀಯ ಶಿಕ್ಷಣ ಅಂತ ನಾನು ಘಂಟಾಘೋಷವಾಗಿ ಹೇಳ್ಬರ್ತೀನಿ. ಇದು ನನ್ನ ಅನುಭವದ ಮೇಲೆ, ಕಳೆದ 30 ವರ್ಷ ನಾನು ಪಶುವೈದ್ಯಕೀಯ ರಂಗದಲ್ಲಿ ಇರುವಂತಹ ನನ್ನ ಅನುಭವದ ಮೇಲೆ, ಹಾಗೂ ನಮ್ಮ ವಿದ್ಯಾರ್ಥಿಗಳು ಈಗಿರುವಂತಹ ಬೇರೆ ಬೇರೆ ಅವರು ಮಾಡ್ತಾ ಇರುವಂತಹ ಕೆಲಸಗಳು ಇರಬಹುದು. ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅನೇಕ ಕಡೆ ಉತ್ತಮ ಕಡೆ ಕೆಲಸ ಮಾಡ್ತಾ ಇರುವಂಥದ್ದು, ಹಾಗೂ ನಮ್ಮ BVSC ವಿದ್ಯಾರ್ಥಿಗಳು ಅನೇಕ ಉತ್ತಮ ಜಾಬ್ಗಳಲ್ಲಿ ಕೆಲಸ ನಿರ್ವಹಿಸಿರುವ ಒಂದು ಅನುಭವದ ಮೇಲೆ ನಾನು ಬರೀತಾ ಇರೋದು. ಉಳಿದಿದ್ದು ಏನಿದ್ರು ನಿಮಗೆ ಬಿಟ್ಟಿರೋದು. ಇಲ್ಲಿ ಒಂದು ಹಕ್ಕು ತ್ಯಾಗದ ಘೋಷಣೆ ಇದೆ ನನ್ನ ಕಡೆಯಿಂದ. ಏನಂತಂದ್ರೆ, ನಾವು ಈಗ ನೀಡ್ತಾ ಇರುವಂತಹ ಮಾಹಿತಿ ಏನಿದೆ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕಾಗಿ ಮಾತ್ರ ಮತ್ತು ವಿಶಾಲ ರೂಪುರೇಷೆ ಆಗಿದ್ರೆ ಬ್ರಾಡ್ ಆಗಿ ಔಟ್ಲೈನ್ ಆಗಿ ಮಾತ್ರ ಹೇಳ್ತೀವಿ. ಇದರಲ್ಲಿ ಒಂದಷ್ಟು ಅಂಕಿಅಂಶಗಳು ಹಿಂದಿನ ವರ್ಷ ತೆಗೆದುಕೊಂಡೋಗಿರ್ತವೆ. ಕಾರಣ ಏನಾಗುತ್ತೆ, ಅಷ್ಟು ನಿಖರವಾಗಿ ಇರ್ಲಿಕ್ಕಿಲ್ಲ. ಮತ್ತು ಅದನ್ನ ಏನಾಗುತ್ತೆ, ಆಯಾ ವೆಬ್ಸೈಟ್ಗಳಲ್ಲಿ ನೀವು ಸರಿಯಾದ ಕಾಲಕ್ಕೆ ಸರಿಯಾಗಿ ನೋಡ್ಕೊಂಡಿರಬೇಕು. ಅಭ್ಯರ್ಥಿಗಳು ಈ ಕುರಿತು ವಿವಿಧ ಪ್ರಾಧಿಕಾರಗಳ ಅಧಿಕೃತ ಜಾಲತಾಣದಿಂದ ಅಥವಾ ಸಕ್ಷಮ ಪ್ರಾಧಿಕಾರಿಗಳಿಂದ ಆಯಾ ಕಾಲಕ್ಕೆ ಅನ್ವಯವಾಗುವ ನಿಖರ ಮಾಹಿತಿ ಪಡೆದುಕೊಳ್ಬೇಕು. ಇದು ಎಷ್ಟು ನಾನು ಹೇಳೋದು ಅಂತಂದ್ರೆ, ಕೇವಲ ನಾನು ಇಲ್ಲಿ ಹೇಳ್ತಾ ಇರೋದು ಇದು ಒಂದು ಗೈಡೆನ್ಸ್ ಅಷ್ಟೇ ಮಾತ್ರ. ಇದರಲ್ಲಿರುವಂತಹ ಎಲ್ಲ ವಿಷಯಗಳು ಇನ್ನು ಮುಂದೆ ಬರುವಂತಹ ಅನೇಕ ಸರ್ಕ್ಯುಲರ್ಗಳಿರ್ಬೋದು ಅಥವಾ ಮಾಡಿಫಿಕೇಶನ್ಸ್ ಇರಬಹುದು, ಅದಕ್ಕೆ ಒಳಪಟ್ಟಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದಾದ್ಮೇಲೆ ಪಶುವೈದ್ಯಕೀಯ ವೃತ್ತಿ ಅಂತಂದ್ರೆ ಏನು, ಅನೇಕ ಜನಕ್ಕೆ ಇದ್ರ ಗೊತ್ತಿರಲಿಕ್ಕಿಲ್ಲ. ಹೇಗೆ ನಾವು ಮಾಡೋದು, ಮತ್ತೆ ಇದರಲ್ಲಿ ಏನೇನು ಸಿಗತ್ತೆ ಇತ್ಯಾದಿ ಅನೇಕ ಗೊಂದಲಗಳಿರ್ಬೋದು. ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಎನ್ನುವುದು ಒಂದು ಉತ್ತಮ ವೃತ್ತಿ ಶಿಕ್ಷಣ ಅಥವಾ ಪ್ರೊಫೆಷನಲ್ ಎಜುಕೇಶನ್. ಅದಕ್ಕೆ ಅರ್ಹತೆ ಏನಿದೆ ಅಂತಂದ್ರೆ PUC ಯಲ್ಲಿ ವಿಜ್ಞಾನ ವಿಷಯ ಓದಿರಲೇಬೇಕಾಗತ್ತೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ, ನಾನು ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆದ್ರೆ ಸಹಿತ PUC ಯಲ್ಲಿ ಇರಬೇಕು. ಜೀವಶಾಸ್ತ್ರ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಈ ಕಾಂಬಿನೇಷನ್ ಇರೋರಿಗೆ ಆದ್ಯತೆ ಇರುತ್ತೆ. ಯಾಕಂದ್ರೆ CET ದಲ್ಲಿ ಮುಂದೆ ಬರುವಂತಹ CET ಪರೀಕ್ಷೆ ಏನಿರುತ್ತೆ ಅದರಲ್ಲಿ ಅಪಿಯರ್ ಆಗಿಬಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ CET ಅಥವಾ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಅದರಲ್ಲಿ ಆಯ್ಕೆ ಮಾಡಿಕೊಂಡಾಗ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಯಾಕಂದ್ರೆ ಪಶುವೈದ್ಯಕೀಯದಲ್ಲಿ ಅನೇಕ ಪ್ರಾಣಿಗಳ ವಿವಿಧ ವಿಷಯಗಳನ್ನ ನಾವು ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ, ಜೀವಶಾಸ್ತ್ರ ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ. ಹಾಗೆ ಇದಕ್ಕೆ ತಕ್ಕ ಹಾಗೆ ರಸಾಯನಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು ಇತ್ಯಾದಿಗಳು ಬಹಳ ಕಡ್ಡಾಯ. ಈಗ ಎಷ್ಟು ನನಗೆ ರ್ಯಾಂಕ್ ಬರಬೇಕು ಅಂತ ನೀವು ಈಗಿಂದನೇ ಯೋಚನೆ ಮಾಡ್ತಾ ಇದ್ರೆ, CET ಪರೀಕ್ಷೆಯಲ್ಲಿ ಮತ್ತೊಮ್ಮೆ ವಿದ್ಯಾರ್ಥಿಗಳ ದಯವಿಟ್ಟು ಕೇಳಿಸ್ಕೊಳ್ಳಿ, CET ಪರೀಕ್ಷೆಯಲ್ಲಿ 1,000ಕ್ಕಿಂತ ಕಡಿಮೆ ರ್ಯಾಂಕ್ ಇರಬೇಕು. ಇದು ಹಿಂದಿನ ವರ್ಷದ ಒಂದು CET ರ್ಯಾಂಕಿಗೆ ನಾವು ನೋಡಿದಾಗ ಅಂಥವರಿಗೆ ಸಾಮಾನ್ಯ ಅರ್ಹತೆ ಜನರಲ್ ಮೆರಿಟ್ ಅಲ್ಲಿ CET ಸಿಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರವು ಇದಾದ್ಮೇಲೆ ವಿವಿಧ ವರ್ಗಗಳಿಗೆ ನೀಡುವಂತಹ ಮೀಸಲಾತಿಯು ಸಹಿತ ಇದಕ್ಕೆ ಅನ್ವಯವಾಗತ್ತೆ. ಬೇರೆ ಬೇರೆ ಕೆಟಗರಿ ಇದೆ, SC ಇದೆ, ST ಮತ್ತು ಮಹಿಳೆ, ಅದಾದ್ಮೇಲೆ 3A 3B ಅನೇಕ ಕೆಟಗರಿಗಳಿರ್ತವೆ. ಅದಕ್ಕೆಲ್ಲ ನಿಮ್ಗೆಲ್ಲ ಯಾವ್ಯಾವ ಕೆಟಗರಿ ಅಂತ ನಿಮಗೆ ಗೊತ್ತಿದೆ. ಆದ್ರೆ ಅಲ್ಲಿರುವಂತಹ ಎಲ್ಲ ರಿಸರ್ವೇಶನ್ಗಳು ಸಹಿತ ಇದಕ್ಕೆ ಅನ್ವಯ ಆಗ್ತವೆ. ಮತ್ತೆ ಮತ್ತೊಂದು ವಿಷಯ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಗಮನಿಸಿ, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಖಾಸಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಇಲ್ಲ. ಮತ್ತೆ ಖಾಸಗಿ ಸೀಟುಗಳು ಸಹಿತ ಲಭ್ಯ ಇರುವುದಿಲ್ಲ. ಯಾವುದೇ ಒಂದು ಡೊನೇಷನ್ ಸೀಟ್ಗಳು ಸಹಿತ ಲಭ್ಯ ಇರುವುದಿಲ್ಲ. ಯಾರಾದರೂ ನಿಮ್ಮನ್ನ ಬಂದು ನಾನು ಪಶುವೈದ್ಯಕೀಯ ಸೀಟ್ ಕೊಡಿಸ್ತೀನಿ ಅಂತಂದ್ರೆ ಅದು ಶುದ್ಧ ಸುಳ್ಳು. ಯಾರ ಹತ್ರ ಸಹಿತ ಸೀಟ್ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಕೇವಲ CET ಮೂಲಕ ಮಾತ್ರ ಪಡೆಯಬೇಕು. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ಅಂಶ. ಮತ್ತೊಂದ್ಸಲ ಹೇಳ್ತೀನಿ, ಪಶುವೈದ್ಯಕೀಯ ಸೀಟ್ ಕೊಡಿಸ್ತೀನಿ ಅಂತ ಅನೇಕ ಜನ ರಾಜ್ಯದಲ್ಲಿ ಈವರೆಗೆ ಮೋಸ ಹೋಗಿದ್ದಾರೆ. ಕಾರಣ ಆ ರೀತಿ ಯಾವುದೇ ಇಲ್ಲ. ಕೇವಲ ಮೆರಿಟ್ ಆಧಾರದ ಮೇಲೆ ಅಥವಾ ನಿಮ್ಮ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಸೀಟನ್ನ CET ಅತ್ಯಂತ ಪಾರದರ್ಶಕವಾಗಿ ಹಂಚಿಕೆ ಮಾಡುತ್ತೆ.
ದಯವಿಟ್ಟು ಅದರ ಮೇಲೆ ವಿಶ್ವಾಸ ಇಡಿ. ಯಾವುದೇ ಒಬ್ಬ ಮಧ್ಯವರ್ತಿನ ದಯವಿಟ್ಟು ನಂಬಬೇಡಿ. ಇದು ಮೊದಲನೆಯ ಒಂದು ಸಲಹೆ. ಇದಾದ್ಮೇಲೆ ಹಾಗೆ ಯಾಕೆ ನೀವು ವೆಟನರಿ ಮಾಡಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ಇದೊಂದು ವೃತ್ತಿ ಶಿಕ್ಷಣ ಅಥವಾ ಪ್ರೊಫೆಷನಲ್ ಎಜುಕೇಶನ್ ಅಂತಂದ್ರೆ, ನೀವು ಈ ವೃತ್ತಿಯ ಮೂಲಕ ಜೀವನಾಧಾರವನ್ನ ಕಂಡುಕೊಳ್ಬಹುದು. ಅಂದ್ರೆ ಸ್ವತಃ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅಥವಾ ಖಾಸಗಿ ಉದ್ಯೋಗವನ್ನು ಮಾಡೋದಿರ್ಬೋದು, ಅಥವಾ ಕ್ಲಿನಿಕ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರ್ಬೋದು, ಫಾರ್ಮಾ ಕಂಪನೀಸಿಗೆ ಹೋಗೋದಿರ್ಬೋದು, ಅಥವಾ ಸೈಂಟಿಸ್ಟ್ ಆಗೋದಿರ್ಬೋದು, ಏನ್ ಬೇಕಾದರೂ ಆಗ್ಬೋದು. ಕಾರಣ ಇದೊಂದು ವೃತ್ತಿ ಶಿಕ್ಷಣ. ಮತ್ತೆ ಅತ್ಯಂತ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡುವ ಒಂದು ಪಶುಗಳಂದ್ರೆ ಯಾವ್ದು ಬರುತ್ತೆ ಅಂತಂದ್ರೆ, ಎಲ್ಲಾ ಚಿಕಿತ್ಸೆಯನ್ನು ಮಾಡುವಂತಹ ಜಾನುವಾರು ಇರ್ಬೋದು, ರೈತರ ಸಾಕುವಂತಹ ಜಾನುವಾರು, ಆಡಿರ್ಬೋದು, ಕುರಿ, ನಾಯಿ, ಬೆಕ್ಕು, ಇವಿಷ್ಟು ಪ್ರಮುಖವಾದ ಸಾಕು ಪ್ರಾಣಿಗಳು. ಇದಷ್ಟೇ ಅಲ್ಲದೆ ಕುದುರೆ ಇರುತ್ತೆ, ವನ್ಯಜೀವಿಗಳಿರ್ತವೆ, ಒಂಟೆ ಇರುತ್ತೆ, ಇನ್ನು ಅನೇಕ ರೀತಿಯ ಪ್ರಾಣಿಗಳ ಚಿಕಿತ್ಸೆಗಳನ್ನ ಇದರಲ್ಲಿ ಕಲಿಸ್ಕೊಡ್ಲಿಕ್ಕಾಗತ್ತೆ. ಇದು 5.5 ವರ್ಷದ ಒಂದು ಕೋರ್ಸು. ಈ ಚಿಕಿತ್ಸೆ ಇದನ್ನ ಮಾಡೋದರ ಮೂಲಕ ಒಂದು ಏನು ನಿಮಗೆ ವೃತ್ತಿಯಾಗಿಯೂ ಸಹಿತ ಆರ್ಥಿಕ ಭದ್ರತೆಯನ್ನ ಕೊಡುತ್ತೆ. ಇದಲ್ಲದೆ ನಾವು ದೇಶದ ಆರ್ಥಿಕ ಅಭಿವೃದ್ಧಿಗೆ ನೇರವಾಗಿ ನಾವು ಪೂರಕವಾದಂತಹ ಮಾಂಸ, ಮೊಟ್ಟೆ, ಹಾಲು ಇತ್ಯಾದಿ ಉತ್ಪಾದನೆಯಲ್ಲಿ ನಾವು ತೊಡಗಿಸ್ಕೊಳ್ಬಹುದು. ಇದು 2 ಗ್ಯಾರಂಟಿಗಳು ಅಂತಂದ್ರೆ, ಈಗೆಲ್ಲ ಗ್ಯಾರಂಟಿಗಳ ಮಾತೆಲ್ಲ ಆಡ್ತಾ ಇದ್ರೆ, ಎಲ್ಲ ಕಡೆ ನಡೀತಾ ಇದೆ. ಈ ರೀತಿ 2 ವೈಯಕ್ತಿಕವಾಗಿ ನಾವು ಹಣವನ್ನ ಗಳಿಸಬೇಕಾಗತ್ತೆ ಜೀವನ ಅಂತಂದ್ಮೇಲೆ, ಅದಕ್ಕೂ ಸಹಿತ ಪೂರಕ ಆಗತ್ತೆ. ಹಾಗೆಯೇ ನಾವು ದೇಶವನ್ನ ಸೇವೆಯನ್ನ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ರೈತರು ಸಾಕುವಂತಹ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡೋದರ ಮೂಲಕ, ಮಾಂಸ, ಮೊಟ್ಟೆ, ಕೋಳಿ ಸಾಕಣೆ ಮೂಲಕ ಮತ್ತು ಕುರಿ ಇತ್ಯಾದಿಗಳ ಸಾಕುವವರನ್ನ ನಾವು ಪ್ರೋತ್ಸಾಹಿಸುವುದರ ಮೂಲಕ, ಅವರ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ ನಾವು ದೇಶದ ಒಂದು ಸೇವೆಯಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು ಹೇಳೋದು ಮತ್ತೊಂದು ಇದರ ಏನಿದೆ ಆಡೆಡ್ ಅಡ್ವಾಂಟೇಜ್. ಹಾಗಿದ್ರೆ ಪಶುವೈದ್ಯನಾಗಿದ್ರೆ ಏನಾಗಬಹುದು ಅಂತಂದ್ರೆ, ಸಮಾಜದ ಉನ್ನತಿಯಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಹೇಗೆ ಅಂತಂದ್ರೆ, ಒಂದು ಪ್ರಾಣಿಯ ಚಿಕಿತ್ಸೆಯನ್ನು ಮಾಡೋದ್ರ ಮೂಲಕ, ಮತ್ತೊಂದು ಜಾನುವಾರು ಚಿಕಿತ್ಸೆ ಇರ್ಬೋದು, ಕುದುರೆಗಳ ಚಿಕಿತ್ಸೆ ಇರ್ಬೋದು, ಮತ್ತು ನಾಯಿಗಳ ಚಿಕಿತ್ಸೆ, ಬೆಕ್ಕುಗಳ ಚಿಕಿತ್ಸೆ, ಕೋಳಿಗಳ ಚಿಕಿತ್ಸೆ ಇರ್ಬೋದು, ಮತ್ತು ಕೆಲವೊಮ್ಮೆ ಏನಾಗುತ್ತೆ ಇಲ್ಲಿ ಆಮೆಗಳ ಚಿಕಿತ್ಸೆ ಇರ್ಬೋದು, ವನ್ಯಜೀವಿಗಳ ಚಿಕಿತ್ಸೆ ಇರ್ಬೋದು, ವನ್ಯಜೀವಿಗಳ ವಿಭಾಗ ಪ್ರತ್ಯೇಕವಾಗಿದೆ, ಅದರ ಚಿಕಿತ್ಸೆ ಇರ್ಬೋದು, ಮತ್ತು ಎದ್ದಿದಂತೆ ಜಾನುವಾರುಗಳ ಚಿಕಿತ್ಸೆ. ಇವೆಲ್ಲವುಗಳ ಮೂಲಕ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆಯಬಹುದು, ಜನಸಾಮಾನ್ಯರಿಂದ ಬಹುತೇಕ ಗೌರವವನ್ನು ಗಳಿಸಬಹುದು ಎಂಬುದು ಈ ಶಿಕ್ಷಣದ ಒಂದು ಹೆಮ್ಮೆ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಎಲ್ಲೆಲ್ಲ ಅವಕಾಶ ಇದಾವೆ ನನಗೆ? ನಾನು ಈಗ BVSC ಮುಗಿಸ್ತೀನಿ, ಅಥವಾ BVSC and AH ಅಂತ 5.5 ವರ್ಷ ಶಿಕ್ಷಣ ನಾನು ಮುಗಿಸಿದ ಮೇಲೆ ಉದ್ಯೋಗ ನಾನು ಎಲ್ಲೆಲ್ಲಿ ಪಡಿತೀನಿ ಅಂತಂದ್ರೆ, ಅವರಿಗೆ ಅನೇಕ ಕಡೆ ಲಭ್ಯತೆ ಇದೆ. ಇದರಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರೆ ಇನ್ನೂ ಸಹಿತ ಅವಕಾಶಗಳು ಜಾಸ್ತಿ ಆಗ್ತವೆ. ಸ್ನಾತಕ ಪದವಿ ಅಥವಾ BVSC ಮತ್ತು AH ಅಂತ ನಾವು ಪದವಿಯನ್ನು ಪಡ್ತೀವಿ. ಡಾಕ್ಟರ್ ಅಂತ ಹಾಕಿಕೊಳ್ಬಹುದು ಧೈರ್ಯವಾಗಿ, ಯಾವುದೇ ಒಂದು ತೊಂದರೆ ಇಲ್ಲದೇ ಡಾಕ್ಟರ್ ಅಂತ. ಮತ್ತು ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ ಅದಕ್ಕೆ ನೋಂದಣಿಯನ್ನ ಮಾಡಿದರೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿ ನಾವು ಪಶು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬಹುದು. ಅದು ಒಂದನೇದಾದರೆ. ಇನ್ನು ಎಲ್ಲಿ ನಮಗೆ ಜಾಬ್ ಸಿಗುತ್ತೆ ಅಂತಂದ್ರೆ, ಸರ್ಕಾರದ ಜಾಬ್ ಸಿಗೋದು. ಕರ್ನಾಟಕ ರಾಜ್ಯ ಸರ್ಕಾರ, ಅನೇಕ ಜನಕ್ಕೆ ಸರ್ಕಾರದ ನೌಕರಿ ಅತ್ಯಂತ ಆಕರ್ಷಣೀಯವಾಗಿರುತ್ತೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳ ಹುದ್ದೆಗಳು ಖಾಲಿ ಇರ್ತವೆ. ಪ್ರತಿ ವರ್ಷ 2 ಅಥವಾ 3 ವರ್ಷಕ್ಕೊಮ್ಮೆ ಆಯಾ ಹುದ್ದೆಗಳು ಖಾಲಿ ಆದಾಗೆ ಅಲ್ಲಿ ನೇಮಕಾತಿಯನ್ನು ಮಾಡ್ತಾರೆ. ಅಲ್ಲಿ ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಅಥವಾ ಪತ್ರಾಂಕಿತ ಎ ಹುದ್ದೆಯ ಅಧಿಕಾರಿ, ಅಂದ್ರೆ ಅತ್ಯಂತ ಉನ್ನತ ಹುದ್ದೆಯ ಅಧಿಕಾರಿಯಾಗಿ, ಪಶುವೈದ್ಯಾಧಿಕಾರಿಯಾಗಿ ನೇರವಾಗಿ ಸೇವೆಯನ್ನ ಪ್ರಾರಂಭಿಸಬಹುದು. ಅಲ್ಲಿ ಅನೇಕ ಸ್ತರಗಳಿರ್ತವೆ. ಪ್ರಾಥಮಿಕ ಹಂತದಲ್ಲಿ ಪಶುವೈದ್ಯಾಧಿಕಾರಿ, ನಂತರ ಹಿರಿಯ ಪಶುವೈದ್ಯಾಧಿಕಾರಿ, ಮತ್ತು ಆಡಳಿತ ಪಶುವೈದ್ಯಾಧಿಕಾರಿ, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಈ ರೀತಿ ಅನೇಕ ಅವರವರ ಮೆರಿಟ್ ಪ್ರಕಾರ ಅರ್ಹತೆಗಳು ಅದರಲ್ಲೆಲ್ಲ ಸಿಗ್ತಾ ಹೋಗ್ತವೆ. ಇದು ಮೊದಲನೆಯದಾದ್ರೆ. ಎರಡನೆಯದು, ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿಯಲ್ಲಿ ಪಶುವೈದ್ಯಾಧಿಕಾರಿಗಳು ಹುದ್ದೆಗಳಿರ್ತವೆ. ಇದು ಸಹಿತ ಒಂದು ದೊಡ್ಡ ಸಂಸ್ಥೆ. ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ ಏನಿದೆ, ಇವತ್ತು ರಾಜ್ಯದ ಬಹುತೇಕ ರೈತರ ಹಾಲನ್ನ ಖರೀದಿ ಮಾಡ್ತಾ ಇದೆ, ಪಶು ಸೇವೆಯನ್ನು ಒದಗಿಸ್ತಾ ಇದೆ. ಅದಕ್ಕೆ ವೆಟರ್ನರಿ ಡಾಕ್ಟರ್ಸ್ ಅಥವಾ ಪಶುವೈದ್ಯರು ಬೇಕೇ ಬೇಕಾಗತ್ತೆ. ಕಾರಣ ಇಲ್ಲಿಯೂ ಸಹಿತ ಸೇವೆಯ ಅವಕಾಶ ಇರುತ್ತೆ.
ಸಂಶೋಧನಾ ರಂಗದಲ್ಲಿ ಅತ್ಯಂತ ಜಾಸ್ತಿ ಅವಕಾಶ ಪಶುವೈದ್ಯರಿಗೆ ಇರುತ್ತೆ. ಯಾಕಂತಂದ್ರೆ ಪ್ರಾಣಿಗಳ ಅನೇಕ ಔಷಧ ಕಂಪನಿಗಳು ಏನಾಗ್ತವೆ, ಅದರಲ್ಲಿ ಪ್ರಾಣಿಗಳ ಮೇಲೆ ಸಂಶೋಧನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಪಶುವೈದ್ಯರು ಬೇಕೇ ಬೇಕಾಗತ್ತೆ. ಕಡ್ಡಾಯವಾಗಿ ಅನೇಕ ಕಡೆ ಉತ್ತಮ ವಿಫಲ ಅವಕಾಶಗಳಿದ್ದಾವೆ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಪಶುವೈದ್ಯಕೀಯದಲ್ಲಿ ಸ್ನಾತಕೋತ್ತರ ಪಡೆದವರಿಗೆ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇದೆ. ಇವತ್ತು ನಮಗೆ ಅನೇಕ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಕೇಳ್ತಾರೆ, ಸರ್ ಒಳ್ಳೆ ಗ್ರಾಜ್ಯುಯೇಟ್ಸ್ ಇದ್ರೆ ಕೊಡಿ ಅಂತ. ನಮ್ಮಲ್ಲಿ ಯಾರೂ ಇಲ್ಲ, ಅಲ್ಲಿ ಇದ್ದವರಿಗೆ ಎಲ್ಲದೂ ಸಹಿತ ಉತ್ತಮ ಜಾಬ್ ಅಪಾರ್ಚುನಿಟಿ ಸಿಕ್ಕಿದೆ. ಇನ್ನು ಖಾಸಗಿ ಪಶುವೈದ್ಯಕೀಯ ವೃತ್ತಿ ಮತ್ತು ಮುದ್ದು ಪ್ರಾಣಿಗಳ ಚಿಕಿತ್ಸೆ ಅತ್ಯಂತ ಉತ್ತಮ ಒಂದು ಸ್ವಂತ ಉದ್ಯೋಗವಾಗಿ ಪರಿಗಣಿಸಲ್ಪಟ್ಟಿದೆ ಇವತ್ತು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅನೇಕ ಪಶುವೈದ್ಯರು ಇವತ್ತು ಖಾಸಗಿ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ. ಆಯಾ ಹಳ್ಳಿಗಳಲ್ಲಿ ಇರ್ಬೋದು, ಅವರ ಗ್ರಾಮದಲ್ಲಿ ಇರ್ಬೋದು, ಅತ್ಯಂತ ಕಡಿಮೆ ಇನ್ವೆಸ್ಟ್ ಅಥವಾ ಬಂಡವಾಳವನ್ನ ಮಾಡಿಬಿಟ್ಟು ಖಾಸಗಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಅವರು ಅಂದ್ರೆ ಸ್ವಂತ ಪಶುವೈದ್ಯಕೀಯ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯಾವುದೇ ಒಂದು ಸಂಕೋಚ ಇಲ್ಲದೆ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಮಾಡ್ತೀನಿ ಅಥವಾ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಖಾಸಗಿ ಪಶುವೈದ್ಯಕೀಯ ವೃತ್ತಿ ಮತ್ತು ಮುದ್ದು ಪ್ರಾಣಿಗಳ ಚಿಕಿತ್ಸೆ ಇದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಬೆಂಗಳೂರಿನಂತಹ ನಗರಗಳಲ್ಲಿ ಇರ್ಬೋದು, ಶಿವಮೊಗ್ಗದಂತಹ ನಗರಗಳಲ್ಲಿ ಇರ್ಬೋದು, ನಿಯಮಿತವಾಗಿ ಸೇವೆಯನ್ನ ಒದಗಿಸಿದರೆ ಅನೇಕ ಜನ ಮುದ್ದು ಪ್ರಾಣಿಗಳ ಪಾಲಕರು ಹುಡುಕಿಕೊಂಡು ಬರ್ತಾರೆ. ಮತ್ತೆ ಇದರಲ್ಲಿ ಉತ್ತಮ ಗಳಿಕೆಗೆ ಸಹಿತ ಅವಕಾಶ ಇದೆ. ಅದಾದ್ಮೇಲೆ ಮತ್ತೊಂದು ದೊಡ್ಡ ಇಂಡಸ್ಟ್ರಿ ಇದೆ, ಅದನ್ನ ಕುಕ್ಕುಟ ಉದ್ಯಮ ಅಂತ ಹೇಳ್ತೀರಿ. ಪೋಲ್ಟ್ರಿ ಇಂಡಸ್ಟ್ರಿ ಇದೊಂದು ದೊಡ್ಡ ಉದ್ಯಮ, ಬಹುಕೋಟಿ ಉದ್ಯಮ. ಇದರಲ್ಲೂ ಸಹಿತ ಅನೇಕ ಉತ್ತಮ ಹುದ್ದೆಗಳು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಪಶುವೈದ್ಯರು ಇವತ್ತಿದ್ದಾರೆ. ಕಾರಣ ಈ ಉದ್ಯಮದಲ್ಲಿ ಸಹಿತ ಸಾಕಷ್ಟು ಅವಕಾಶಗಳು ಇದಾವೆ. ಇದಾದ್ಮೇಲೆ ಕೋಳಿ, ಜಾನುವಾರು, ಕುರಿ ಮತ್ತು ಆಡು ಸಾಕಣೆ ಕ್ಷೇತ್ರದಲ್ಲಿ ಅದರದ್ದೇ ಆದಂತಹ ಒಂದು ಉತ್ತಮ ಉದ್ಯೋಗ ಅವಕಾಶ ಇದೆ. ಸ್ವಂತ ಉದ್ಯಮವನ್ನು ಮಾಡಬಹುದು. ಅದಾದ್ಮೇಲೆ ಈ ರೀತಿಯ ಫಾರ್ಮ್ ಅನ್ನು ಮಾಡಿರ್ತಾರೆ ಕೆಲವರು, ಅದರ ಮೇಲ್ವಿಚಾರಣೆಯನ್ನು ಸಹಿತ ಕನ್ಸಲ್ಟೆಂಟ್ ಅಂತ ಮಾಡಬಹುದು. ನೀವು ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂತ ಕೇಳಿದ್ದೀರಿ, ಅದೇ ರೀತಿ ನಮ್ಮ ಅನೇಕ ಪಶುವೈದ್ಯರು ಇವತ್ತು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮ ಸಂಬಳವನ್ನು ಪಡಿತಾ ಇದ್ದಾರೆ. ಕೆಲವರೆಲ್ಲ ಆಶ್ಚರ್ಯ ಆಗ್ಬೋದು ನಿಮಗೆ, ತಿಂಗಳಿಗೆ ಅನೇಕ ಲಕ್ಷಗಳಲ್ಲಿ ಸಂಬಳವನ್ನು ಪಡಿತಾರೆ. ಇದು ಸಹಿತ ನಿಮಗೆ ಒಂದು ಮಾಹಿತಿಗಾಗಿ ಇರಲಿ. ಈ ಕರ್ನಾಟಕ ಸರ್ಕಾರದ ಪಶುವೈದ್ಯ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಬಹುತೇಕ ಆಗಿ ಒಂದು ವರ್ಷಕ್ಕೆ ಒಂದು 400 ಅಥವಾ ಹುದ್ದೆಗಳನ್ನ ಕರೀತಾರೆ. ಅನೇಕ ಕಾರಣಗಳಿಂದ ಕೆಲವರೆಲ್ಲ ಕೋರ್ಟಿಗೆಲ್ಲ ಹೋಗೋದ್ರಿಂದ ಒಂದಷ್ಟು ನೇಮಕಾತಿಗಳು ಬಾಕಿ ಇದಾವೆ. ಆದ್ರೆ ಆದಷ್ಟು ಬೇಗ ಅದನ್ನೆಲ್ಲ ಪರಿಗಣಿಸ್ತಾರೆ. ಕಾರಣ ಅವರೆಲ್ಲ ಈ ಬಡ ರೈತರ ಪಶುಗಳನ್ನ ಈ ರೀತಿ ಚಿಕಿತ್ಸೆಯನ್ನ ಮಾಡೋದರಲ್ಲಿ ನಿಯಮಿತವಾಗಿ ಅವರು ತೊಡಗಿಕೊಂಡಿರ್ತಾರೆ. ಇದಾದ್ಮೇಲೆ ನಮ್ಮ ಅನೇಕ ಪಶುವೈದ್ಯಕೀಯ ವಿದ್ಯಾರ್ಥಿಗಳು ವಿವಿಧ ಪಶು ಚಿಕಿತ್ಸೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಪರಿಣಿತಿಯನ್ನ ಪಡೆದಿದ್ದಾರೆ. ಯಾಕಂದ್ರೆ ಈ ಕೋರ್ಸ್ ಡಿಸೈನ್ ಹಾಗೇ ಇದೆ. ಇದೊಂದು. ಅದಾದ್ಮೇಲೆ ಮುದ್ದು ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಅನೇಕ ಲೇಡೀಸ್ ಈಗ ಕೇಳ್ತಾರೆ, ಅನೇಕ ಜನ ನಮ್ಮಲ್ಲಿ ಲೇಡೀಸ್ ಬರ್ಬೋದಾ, ಹೇಗೆ ವೆಟರ್ನರಿಯಲ್ಲಿ? ನಿಮ್ಮ ಹತ್ರ ಹಂಚಿಕೊಳ್ಳುವ ವಿಷಯ ಏನೂ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನಾವು 50%ಕ್ಕಿಂತ ಜಾಸ್ತಿ ನಮ್ಮ ಲೇಡೀಸ್ ಬರ್ತಾ ಇದ್ದಾರೆ. ಅನೇಕ ಉತ್ತಮ ಕಡೆಯಲ್ಲಿ ಈ ಹುಡುಗರಿಗಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅನೇಕ ವರ್ಷಗಳ ಹಿಂದೆ ಮೊದಲು ವೆಟರ್ನರಿ ಇದು ಇಟ್ ಈಸ್ ನಾಟ್ ಮೆಂಟ್ ಫಾರ್ ದಿ ಲೇಡೀಸ್ ಅಂತಾಗಿತ್ತು. ಈಗ ಆ ರೀತಿಯ ಯಾವುದೇ ಒಂದು ಬ್ಯಾರಿಯರ್ಸ್ ಇಲ್ಲ. ಲೇಡಿ ವೆಟರ್ನರಿ ಡಾಕ್ಟರ್ಸ್ ತುಂಬಾ ಚೆನ್ನಾಗಿ ಇವತ್ತು ಫೀಲ್ಡ್ ಅಲ್ಲಿ ಇರ್ಬೋದು, ಅನೇಕ ರಂಗಗಳಲ್ಲಿರ್ಬೋದು, ಉದ್ಯಮಗಳಲ್ಲಿರ್ಬೋದು ಅತ್ಯುತ್ತಮವಾಗಿ ಸಾಧನೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಉತ್ತಮವಾದ ಒಂದು ವೇತನವನ್ನು ಪಡಿತಾ ಇದ್ದಾರೆ. ಹಾಗೆಯೇ ಅವರಿಗೆ ಅಷ್ಟೇ ಕೆಲಸ ಅತ್ಯುತ್ತಮವಾದ ಕೌಶಲ್ಯವನ್ನು ಪಡಿತಾ ಇದ್ದಾರೆ. ಅನೇಕ ವಿದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಖಾಸಗಿ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಅತ್ಯುತ್ತಮವಾದ ಒಂದು ಅವಕಾಶ. ಈ ಮುದ್ದು ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಯಾವುದೇ ಒಂದು ಅಂದ್ರೆ ಶರೀರದ ಕಷ್ಟದ ಕೆಲಸ ಇರಲ್ಲ. ಕಾರಣ ಅದು ಅವರಿಗೆ ಹೇಳಿ ಮಾಡಿಸಿದಂತಹ ಒಂದು ಉದ್ಯೋಗ. ಸಾಕಷ್ಟು ತಾಳ್ಮೆ ಇರುತ್ತೆ ಹೆಣ್ಮಕ್ಳಿಗೆ. ಕಾರಣ ದಯವಿಟ್ಟು ನೀವು ಆರಾಮವಾಗಿ ನಿಮ್ಮ ಮಕ್ಕಳನ್ನ ವೆಟರ್ನರಿ ಮಾಡ್ಲಿಕ್ಕೆ ಕಳಿಸ್ಬೋದು. ಇಲ್ಲಿ ಯಾರು ಇಲ್ಲಿ ಪಾಲಕರಿದ್ದೀರಿ ಅಥವಾ ಪೋಷಕರಿದ್ದೀರಿ, ನಿಮಗೆ ಅನೇಕ ಡೌಟ್ಸ್ ಇರ್ತವೆ. ಹುಡುಗಿಯರು ನಮ್ಮನೆ ಮಗಳಿದ್ದಾಳೆ, ಅವಳು ವೆಟರ್ನರಿ ಮಾಡ್ಬೋದು ಅಂತಂದ್ರೆ ಖಂಡಿತ ಸೇರಿಸಿ, ಏನೇನು ತೊಂದರೆ ಇಲ್ಲ. ನಮ್ಮಲ್ಲಿ 50% ವಿದ್ಯಾರ್ಥಿನಿಯರೇ ಇದ್ದಾರೆ, ಜಾಸ್ತಿನೇ ಇದ್ದಾರೆ. ಬಹುತೇಕ ಮಾಸ್ಟರ್ ಡಿಗ್ರಿ ಅಥವಾ PhD ಮಾಡೋದ್ರಲ್ಲಿ ಬಹುತೇಕ ವಿದ್ಯಾರ್ಥಿನಿಯರು ಇರ್ತಾರೆ. ಉತ್ತಮವಾದ ಒಂದೊಂದು ಪೊಸಿಷನ್ ಅಲ್ಲಿ ಅವರವರ ಸಾಮರ್ಥ್ಯದ ಮೇಲೆಗೆ ಅವರೆಲ್ಲ ಇದ್ದು ಇವತ್ತು ಉತ್ತಮ ಜೀವನವನ್ನ ನಿರೂಪಿಸಿಕೊಂಡಿದ್ದಾರೆ. ಇದನ್ನ ಪ್ರಮಾಣೀಕೃತವಾಗಿ ನಾನು ಹೇಳಲಿಕ್ಕೆ ನನಗೆ ಅರ್ಹತೆ ಇದೆ ಅಂತ ಅಂದ್ಕೊಳ್ತೀನಿ. ಕಾರಣ ಪೇರೆಂಟ್ಸ್ ಯಾರಿಗೆ ಲೇಡಿ ಚಿಲ್ಡ್ರನ್ ಇದ್ದಾರೆ, ದಯವಿಟ್ಟು
you can send your daughter to the veterinary education. That's what I mean to say. ನೋಡಿ, ಇಲ್ಲಿ ಅನೇಕ ವಿದ್ಯಾರ್ಥಿನಿಯರು ಹೇಗೆ ವಿವಿಧ ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಹೇಗೆ ತೊಡೆದಿರುತ್ತಾರೆ. ಹುಡುಗರಿಗಿಂತ ತುಂಬಾ ಚೆನ್ನಾಗಿ ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ಟು ಆ ಪ್ರಾಣಿಗಳ ಬಗ್ಗೆ ಅವರಿಗೆ ಜಾಸ್ತಿ ಕಾಳಜಿ ಇರುತ್ತೆ. ಅದರಲ್ಲಿ ಗೊತ್ತಿದೆ ನಿಮಗೆ, ಹೆಂಗರಳು ಅಂತ ಹೇಳ್ತಾರಲ್ಲ, ಅದೇ ರೀತಿ ಜಾಸ್ತಿ ಕಾಳಜಿ ಇರುತ್ತೆ. ಕಾರಣ ನಮ್ಮ ಅನೇಕ ಜನ ಇಲ್ಲಿ ಓನರ್ಗಳು ಬರೋರೆಲ್ಲ, ಸರ್ ಅವರು ಲೇಡಿ ಸ್ಟೂಡೆಂಟ್ಸ್ ಅನ್ನ ದಯವಿಟ್ಟು ಟ್ರೀಟ್ಮೆಂಟ್ಗೆ ಕಳಿಸಿ ಸರ್, ಸೊ ದ್ಯಾಟ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅದು ಒಂದಿದೆ. ಹಾಗಂತ ಹುಡುಗರು ಚೆನ್ನಾಗಿ ಮಾಡಲ್ಲ ಅಂತಲ್ಲ, ಬಟ್ ಅವರಿಗೆ ಪೇರೆಂಟ್ಸಿಗೆ ಒಂದು ಧೈರ್ಯ ಬರಬೇಕಲ್ಲ, ನಮ್ಮ ಹುಡುಗಿ ಮಾಡ್ತಾಳೆ ಕೆಲಸ, ಇದನ್ನ ಬರುತ್ತಾ ಇಲ್ಲ ಅಂತೇಳಿ. ಖಂಡಿತ ಇದಕ್ಕೆ ಉತ್ತಮವಾದ ಒಂದು ಅವಕಾಶ ಇದ್ದೇ ಇದೆ. ಕಾರಣ ಏನೇನು ಸಮಸ್ಯೆ ಇಲ್ಲದೆ, ಒಂದಿಷ್ಟು ತೊಂದರೆ ಇಲ್ಲದೆ ಕಳಿಸ್ಬೋದು. ಯಾಕಂದ್ರೆ ನಮ್ಮ ಅನೇಕ ಮಹಾವಿದ್ಯಾಲಯಗಳಲ್ಲಿ ಉತ್ತಮವಾದಂತಹ ಹಾಸ್ಟೆಲ್ಗಳಿದ್ದಾವೆ, ಮತ್ತೆ ಅವರಿಗೆ ಸಾಕಷ್ಟು ರಕ್ಷಣೆ ಇದೆ. ಅಲ್ಲದೆ ಅನೇಕ ರೀತಿಯ ಸೌಲಭ್ಯಗಳು ಸಹಿತ ಇಲ್ಲಿ ಲೇಡಿ ಸ್ಟೂಡೆಂಟ್ಸ್ಗೆ ಇದ್ದೇ ಇದ್ದಾವೆ. ಇದೊಂದು ಮಾತು. ಇದಾದ್ಮೇಲೆ ವಿದೇಶಗಳಲ್ಲಿ ಸಹಿತ ಲೇಡಿ ವೆಟರ್ನರಿ ಗ್ರಾಜ್ಯುಯೇಟ್ಸ್ ತುಂಬಾ ಬೇರೆ ಬೇರೆ ದೇಶಗಳಲ್ಲಿ, ಅಮೆರಿಕ ಮತ್ತು ಇತರ ಮುಂದುವರೆದ ದೇಶಗಳಲ್ಲಿ ನಂಬರ್ 1 ಡಿಮ್ಯಾಂಡ್ ಇರೋದು ವೆಟರ್ನರಿ ಎಜುಕೇಶನ್. ಅದಕ್ಕೆ ಒಂದಿಷ್ಟು ವಿಶೇಷವಾದ ಪ್ರಯತ್ನವನ್ನ ಹಾಕಬೇಕಾಗತ್ತೆ. ಮೊದಲು ನೀವು BSc ಸೇರಿ ನಂತರ ಮಾಸ್ಟರ್ ಡಿಗ್ರಿ ಮಾಡಬೇಕಾಗತ್ತೆ. ನಂತರ ಕೆಲವೊಂದು ಪರೀಕ್ಷೆಗಳನ್ನ ನೀವು ಪಾಸ್ ಆದ್ರೆ ಅಮೆರಿಕ, ಕೆನಡಾ, ಸೌದಿ ಅರೇಬಿಯಾ ಇತ್ಯಾದಿ ಅನೇಕ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಇದ್ದಾರೆ. ಕಾರಣ ಯಾರ್ಯಾರಿಗೆ ಧೈರ್ಯ ನಾನು ಮಾಡ್ತೀನಿ ಎಂಬ ಒಂದು ಛಲ ಇದೆಯೋ ಅವರು ಖಂಡಿತವಾಗಿ ಇದಕ್ಕೆ ಸೇರಬಹುದು. ಇದಾದ್ಮೇಲೆ ಮುದ್ದ ಪ್ರಾಣಿಗಳ ಚಿಕಿತ್ಸೆ ಎಲ್ಲರಿಗೂ ಗೊತ್ತೇ ಇದೆ. ಎಲ್ಲರೂ ಸಹಿತ ಅತ್ಯಂತ ಇಷ್ಟಪಡುವಂತಹ ಪ್ರಾಣಿಗಳನ್ನ ಒಂದು ಸರ್ವಿಸ್ ಮಾಡುವಂತಹ ಒಂದು ಅವಕಾಶ ಪಶುವೈದ್ಯರಿಗೆ ಇರುತ್ತೆ. ಇದಲ್ಲದೆ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳಿದ್ದಾವೆ ಇವತ್ತು. ಕ್ಯೂಪಾ ಇರಬಹುದು, ಕರುಣಾ ಇರಬಹುದು, ಅಥವಾ ಇನ್ನೂ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಖಾಸಗಿ ಸಂಸ್ಥೆಗಳಿರ್ತವೆ. ಅವೆಲ್ಲ ನಾಯಿಗಳ ಸ್ಟೆರಿಲೈಸೇಷನ್ ಅಲ್ಲಿ ಇರ್ತವೆ. ಕೆಲವೊಮ್ಮೆ ಈ ನಾಯಿಗಳಿಂದ ರಕ್ತ ಕಲೆಕ್ಟ್ ಮಾಡಿಬಿಟ್ಟು ರಕ್ತ ವರ್ಗಾವಣೆ ಇರಬಹುದು. ಈ ರೀತಿ ಅನೇಕ ತಂತ್ರಜ್ಞಾನಗಳಿಗೆ ಇವತ್ತು ಸಾಕಷ್ಟು ಜನ ಪಶುವೈದ್ಯರ ಅವಶ್ಯಕತೆ ಇದೆ. ಕಾರಣ ಯಾವುದೇ ಒಂದು ನಿಮಗೆ ಈ ಉದ್ಯೋಗದ ಬಗ್ಗೆ ಸಮಸ್ಯೆ ಏನೇನೂ ಇಲ್ಲ. ಈಗ ನನಗೆ ಪಶುವೈದ್ಯಕೀಯ ಮುಗಿದಿದೆ ಇವತ್ತು ಅಂತಂದ್ರೆ ಮುಂದಿನ ದಿವಸ ಕಾಯ್ತಾ ಇರುತ್ತೆ, ಯಾವುದೇ ಒಂದು ಉದ್ಯೋಗ ಕಾಯ್ತಾ ಇರುತ್ತೆ. ಸರ್ಕಾರದಲ್ಲ, ಬಟ್ ಬೇರೆ ಬೇರೆ ಅನೇಕ ಉದ್ಯೋಗಗಳು ಕಾಯ್ತಾ ಇರ್ತವೆ. ಇದು ಇರುತ್ತೆ. ಇದಲ್ಲದೆ ಈ ಹಂದಿ ಸಾಕಣೆ ಇರ್ಬೋದು, ಮೊಲ ಸಾಕಣೆ ಇರ್ಬೋದು, ಇನ್ನು ಅನೇಕ ರೀತಿಯ ಕ್ಷೇತ್ರಗಳು, ಬಹುರೀತಿಯ ಕ್ಷೇತ್ರಗಳು ಇದಾವೆ. ಇದು ಯಾವುದೇ ಒಂದು ನಾವು ನಿಮಗೆ ಎಕ್ಸಾಗರೇಷನ್ ಮಾಡಿಬಿಟ್ಟು ಹಾದಿ ತಪ್ಪಿಸುವ ಯಾವುದೇ ಒಂದು ಉದ್ದೇಶ ಇಲ್ಲ. ನಿಮ್ಮ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಗಳಿಸಿದರೆ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಕಾರಣ ಉತ್ತಮವಾದ ಒಂದು ಉದ್ಯೋಗದ ಅವಕಾಶ ಇದ್ದೇ ಇದೆ. ಇದು ಪ್ರಥಮ ಆದ್ಯತೆ. ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗದ ಅವಕಾಶ ಇರಬೇಕು. ಇದಾದ್ಮೇಲೆ ಇತ್ತೀಚೆಗೆ ಫಾರ್ಮಾಸ್ಯೂಟಿಕಲ್ ಕಂಪನೀಸು ತುಂಬಾ ಜಾಸ್ತಿ ಆಗಿದೆ. ಪ್ರತಿಯೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಂತ ಇರುತ್ತೆ, ಸಂಶೋಧನಾ ಇದರಲ್ಲಿ ಪಶುವೈದ್ಯರ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಮತ್ತು ಇನ್ಸ್ಟಿಟ್ಯೂಷನಲ್ ಎನಿಮಲ್ ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ. ಅನೇಕ C&R ಕಾರ್ಪೊರೇಟ್ ಕಂಪನಿಗಳಲ್ಲಿ ಅಲ್ಲಿ ಪಶುವೈದ್ಯರ ಅವಶ್ಯಕತೆ ಇರುತ್ತೆ. ಕಾರಣ ಅಲ್ಲಿ ಸಹಿತ ಸಂಬಳ ಸಹಿತ ಅತ್ಯಂತ ಆಕರ್ಷಣೀಯವಾಗಿರುತ್ತೆ. ಕನಿಷ್ಠ 50,000 ಮತ್ತು ಮೇಲ್ಪಟ್ಟು ಇವತ್ತು ನಮ್ಮ ವಿದ್ಯಾರ್ಥಿಗಳು ವೇತನವನ್ನ ಪಡಿತಾ ಇದ್ದಾರೆ ಅಂತಂದ್ರೆ ಯಾವುದೇ ಒಂದು ತಪ್ಪಾಗಲಿಕ್ಕಿಲ್ಲ. ಕಾರಣ ತುಂಬಾ ಡಿಮ್ಯಾಂಡ್ ಇದೆ ಖಾಸಗಿ ರಂಗದಲ್ಲಿ. ಕೇವಲ ಒಂದಿಷ್ಟು ಮಾರ್ಗದರ್ಶನಗಳಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕು. ಎಲ್ಲೆಲ್ಲಿ ಎಕ್ಸ್ಪ್ಲೋರೇಷನ್ ಇರುತ್ತೆ, ಡಿಗ್ರಿ ಮುಗಿತಾ ಬಂದಂಗೆ ನಿಮ್ಮ ಶಿಕ್ಷಕರನ್ನ ಕಂಡುಬಿಟ್ಟು ಯಾರ್ಯಾರು ನಿಮಗೆ ಸಂಪರ್ಕ ಇದೆ ಬಯೋಡಾಟಾನೆಲ್ಲ ಕೊಟ್ಬಿಟ್ರೆ ಆದಷ್ಟು ಬೇಗ ನಿಮಗೆ ಜಾಬ್ ಸಿಗುತ್ತೆ. ಇದು ಮಾತ್ರ ಖಚಿತವಾಗಿ ನಾವು ಹೇಳಬಹುದು. ಇದಲ್ಲದೆ ಕುಕ್ಕುಟೋದ್ಯಮನ ಈಗಾಗಲೇ ಹೇಳಿದ್ದೀನಿ. ಪಶುವೈದ್ಯರಿಗೆ ಅತ್ಯಂತ ಜಾಸ್ತಿ ಉದ್ಯೋಗ ಅವಕಾಶಗಳು ಇಲ್ಲಿ ಇರುತ್ತವೆ ಔಷಧ ತಯಾರಿಕಾ ಕಂಪನಿಗಳಲ್ಲಿ. ಇದಲ್ಲದೆ ಒಂದಷ್ಟು ಇತರ ಏರಿಯಾಗಳಿದ್ದಾವೆ. ಬ್ಯಾಂಕ್ನಲ್ಲಿ ಕ್ಷೇತ್ರಾಧಿಕಾರಿಯಾಗಿ ಉದ್ಯೋಗ ಅವಕಾಶ ಪಶುವೈದ್ಯರಿಗೆ ಇದ್ದೇ ಇದೆ. ಅನೇಕ ಸಲ ಬ್ಯಾಂಕ್ನಲ್ಲಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಇರೋದನ್ನ ನೋಡ್ತೀವಿ. ಅದೇ ರೀತಿ ಪಶುವೈದ್ಯರಿಗೆ ಸಹಿತ ಅಷ್ಟೇ ಸಹಿತ ಉದ್ಯೋಗ ಅವಕಾಶಗಳು ಇದ್ದೇ ಇರ್ತವೆ. ಇನ್ನು ಜೀವ ವಿಮೆ ಕಂಪನಿಗಳ ಸಹಿತ ಉದ್ಯೋಗ ಅವಕಾಶದ ಹುದ್ದೆ ಇರುತ್ತೆ. ನಿಮಗೆ ಇಲ್ಲ ನಾನು ಜೀವ ವಿಮೆ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಆಗಾಗ ಕರೀತಾ ಇರ್ತಾರೆ, ಅಥವಾ ನೇರವಾಗಿ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ಹೋಗ್ಬೋದು. ಇದಾದ್ಮೇಲೆ ಮತ್ತೊಂದು ಬಹಳ ಆಸಕ್ತಿದಾಯಕ ಉದ್ಯಮ ಅಂತ ಹೇಳ್ಬೋದು ಇವತ್ತು, ಕುದುರೆ ಸಾಕಣೆ ಅಥವಾ ಟರ್ಫ್ ಕ್ಲಬ್ಗಳು. ಅದರಲ್ಲಿ ನಿಮಗೆ ಕುದುರೆಗಳ ಬಗ್ಗೆ ತುಂಬಾ ಆಸಕ್ತಿ ಜಾಸ್ತಿ ಇದ್ದರೆ ಇದು ಒಂದು ಅತ್ಯುತ್ತಮವಾದಂತಹ ಒಂದು ಏರಿಯಾ. ಅಂದ್ರೆ ಎಲ್ಲರೂ ಈ ಕುದುರೆ ಎಕ್ಸ್ಪರ್ಟ್ಸ್ ಅಂತ ಯಾರು ಇರಲ್ಲ. ಸ್ವಲ್ಪ ಈ ಸ್ನಾತಕೋತ್ತರ ಪದವಿಗಳಲ್ಲಿ ಕುದುರೆಗಳ ಬಗ್ಗೆ ಸಂಶೋಧನೆ ಮಾಡಿದರೆ ನಿಮಗೆ ಏನಾಗುತ್ತೆ ಅಂತಂದ್ರೆ
ಕುದುರೆಗಳ ಆರೋಗ್ಯ ರಕ್ಷಣೆಯನ್ನು ನೋಡಿಕೊಳ್ಳುವ ಒಂದು ಅವಕಾಶ ತುಂಬ ಜಾಸ್ತಿ ಇದೆ. ವನ್ಯಜೀವಿ ಧಾಮ ಮತ್ತು ಮೃಗಾಲಯದಲ್ಲಿ ಪಶುವೈದ್ಯರ ಹುದ್ದೆಗಳು ಇದ್ದೇ ಇರ್ತವೆ. ಅರಣ್ಯ ಇಲಾಖೆಯ ಅಧೀನದಲ್ಲಿ ಬರುವಂತಹ ವನ್ಯಜೀವಿ ಧಾಮಗಳು, ಹುಲಿ ಸಿಂಹಧಾಮ ಇತ್ಯಾದಿ ಅನೇಕ ಹೆಸರುಗಳನ್ನ ಕೇಳಿರ್ಬೋದು. ಅಥವಾ ಝೂದಲ್ಲಿ ಇವರಿಗೆ ಉತ್ತಮ ಅವಕಾಶ ಇದೆ. ಅಷ್ಟೇ ಚಾಲೆಂಜಿಂಗ್ ಜಾಬ್. ಅಂದರೆ ನಿಮಗೆ ಆಸಕ್ತಿ ಇದ್ದರೆ ವನ್ಯಜೀವಿಗಳಲ್ಲಿ ನಾನು ಕೆಲಸ ಮಾಡ್ತೀನಪ್ಪ, ನಾನು ಹುಲಿಗಳ ಸಂಗಡ ಅಥವಾ ಸಿಂಹಗಳ ಜೊತೆಗೆ ಆನೆಗಳ ಪಶುವೈದ್ಯನಾಗ್ತೀನಿ ಅಂತಂದರೆ ಅಲ್ಲಿಯೂ ಸಹಿತ ಅವಕಾಶ ಇದೆ. ಇದಲ್ಲದೆ ಸೇನೆಯಲ್ಲಿ ರಿಮೌಂಟ್ ವೆಟರ್ನರಿ ಕಾರ್ಪ್ಸ್ ಅಂತ ಸೇನೆಯಲ್ಲಿ ಸಹಿತ ಪಶುವೈದ್ಯರ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಸೇನೆಯ ಡೈರಿ ಫಾರ್ಮ್ಸ್ ಇದಾವೆ, ಸೇನೆಯಲ್ಲಿ ಕುದುರೆಗಳನ್ನ ಬಳಕೆ ಮಾಡ್ತಾರೆ, ಶ್ವಾನದಳ ಇದೆ. ಅದರ ಎಲ್ಲ ಆರೋಗ್ಯಗಳನ್ನ ನೋಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಕೇವಲ ರಿಮೌಂಟ್ ವೆಟರ್ನರಿ ಕಾರ್ಪ್ಸ್ ಅಂತ ಶಾರ್ಟ್ ಟರ್ಮ್ ಸರ್ವಿಸಸ್ ಇರುತ್ತೆ. ಕೆಲವು ವರ್ಷ ಮಾಡಿ ನೀವು ವಾಪಸ್ ಸಹಿತ ಬಂದು ದೈನಂದಿನ ನಮ್ಮ ಸಿವಿಲ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡ್ಬೋದು. ಇದಾದ್ಮೇಲೆ ಮತ್ತೊಂದು ಬಹಳ ಮುಖ್ಯವಾಗಿ ಸಿವಿಲ್ ಸರ್ವಿಸಸ್ ಯಾರ್ಯಾರು ಸೇರ್ಲಿಕ್ಕೆ ಇಷ್ಟಪಡೋರು ಇಲ್ಲಿ ತುಂಬಾ ಜಾಸ್ತಿ ನಾಲೆಜ್ ಸಿಗತ್ತೆ. ಸಿವಿಲ್ ಸರ್ವಿಸಸ್ ಬರೆಯೋರು ನಮ್ಮ ಅನೇಕ ಪಶುವೈದ್ಯರು ಇವತ್ತು KS ಮತ್ತು IAS IPS ಇತ್ಯಾದಿ ಹುದ್ದೆಗಳಲ್ಲಿ, IRS ಹುದ್ದೆಗಳಲ್ಲಿ ಇವತ್ತಿದ್ದಾರೆ. ಕಾರಣ ಅವರಿಗೆ ಸಹಿತ ಇಲ್ಲಿ ಅವಕಾಶ ಇದೆ. ಇದಾದ್ಮೇಲೆ ಪ್ರಾಣಿ ದಯಾ ಕೇಂದ್ರಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅವಕಾಶ ಇದೆ. ಈಗಾಗಲೇ ಹೇಳಿದಾಗೆ ರಾಜ್ಯ ಮತ್ತು ಕೇಂದ್ರ ಲೋಕಸೇವಾ ಆಯೋಗಗಳು ನಡೆಸುವ ಪರೀಕ್ಷಾ ಪ್ರಯತ್ನದಲ್ಲಿ ನಮ್ಮ ಗ್ರಾಜ್ಯುಯೇಟ್ಸ್ ತುಂಬಾ ಜಾಸ್ತಿ ರ್ಯಾಂಕ್ ಅನ್ನ ಪಡೆದು KAS IAS IPS IRS IPS ಇತ್ಯಾದಿ ಅನೇಕ ಹುದ್ದೆಗಳಲ್ಲಿ ಇದ್ದಾರೆ. ಆದರೆ ಅದಕ್ಕೆ ತಕ್ಕ ಹಾಗೆ ಕಾಂಪಿಟೇಷನ್ ಇರುತ್ತೆ. ಅಲ್ಲಿ ಏನು ನಿಮ್ಮ ತಜ್ಞತೆ ಏನು ಬೇಕಾಗಿಲ್ಲ. ಆದರೆ ಪಶುವೈದ್ಯರಾಗಿ ಏನಾಗುತ್ತೆ, ನಿಮ್ಮ ಜ್ಞಾನದ ಭಂಡಾರ ತುಂಬಾ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, IAS ಅಥವಾ KS ಇದುಗಳನ್ನ ಬರಿಬೇಕಾದ್ರೆ ಏನಾಗುತ್ತೆ, ಅನುಕೂಲ ಸಿಗುತ್ತೆ. ಅಲ್ಲದೆ ಅನೇಕ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಕುರಿತು ಕೋಚಿಂಗ್ ಸಹಿತ ಮಾಡ್ತಾರೆ. ಮತ್ತೆ ಇದಾದ್ಮೇಲೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಥವಾ ICAR ಇದರಲ್ಲಿ ಏನಿದೆ, ಸೈಂಟಿಸ್ಟ್ ಅಥವಾ ASRB ಅಗ್ರಿಕಲ್ಚರ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇರುತ್ತೆ. ಅದರ ಮೂಲಕ ನೀವು ದೇಶದ ಅನೇಕ ಸಂಶೋಧನಾ ಸಂಸ್ಥೆಗಳಲ್ಲಿ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಇದು ಒಂದು ಬಹಳ ಮುಖ್ಯವಾಗಿ. ಇದಲ್ಲದೆ ಏನಾಗುತ್ತೆ, KVK ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ. ಇಲ್ಲೂ ಸಹಿತ ವೆಟರ್ನರಿ ಗ್ರಾಜ್ಯುಯೇಟ್ಸ್ ಇದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇನ್ನು ಅನೇಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಇದರಲ್ಲಿ ಸಹಿತ ಉದ್ಯೋಗ ಅವಕಾಶ ಇರುತ್ತೆ. ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಉದ್ಯೋಗ ಗಿಟ್ಟಿಸಲಿಕ್ಕೆ ಸುಲಭ ರಹದಾರಿಗಳು, ಇದು ಸಹಿತ ಬಹಳ ಮುಖ್ಯವಾದ ಒಂದು ಪಾಯಿಂಟ್. ಅನೇಕ ಜನ ಇವರಿಗೆ ಪೇರೆಂಟ್ಸಿಗೆ ನನ್ನ ಮಗ ವಿದೇಶದಲ್ಲಿ ಓದಿ ಒಳ್ಳೆ ಜಾಬ್ ತಗೊಳ್ಳಿ ಅಂತ ಇರುತ್ತೆ. ಇದೊಂದು ಉತ್ತಮ, ಅಂದ್ರೆ ಕಾಂಪಿಟೇಷನ್ ಕಡಿಮೆ. ಬೇರೆ ಬೇರೆ ಈಗ ಇಂಜಿನಿಯರಿಂಗ್ ಇತ್ಯಾದಿ ಉದ್ಯೋಗಗಳಿಗೆ ಹೋಲಿಸಿದ್ರೆ ಇದಕ್ಕೆ ಕಾಂಪಿಟೇಷನ್ ಕಡಿಮೆ. ಪ್ರಾರಂಭಿಕವಾಗಿ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಎಂಟ್ರೆನ್ಸ್ ಸಿಗಲಿಕ್ಕೆ. ಇದಾದ್ಮೇಲೆ ವಿದೇಶಗಳಲ್ಲಿ ಕುದುರೆಗಳನ್ನ ನೋಡ್ಲಿಕ್ಕೆ, ಒಂಟೆಗಳನ್ನ ಚಿಕಿತ್ಸೆ ಮಾಡಲಿಕ್ಕೆ ಇವತ್ತು ದುಬೈನಂತ ದೇಶಗಳು, ಸೌದಿ ಅರೇಬಿಯಾ ಇತ್ಯಾದಿಗಳಲ್ಲಿ ನಮ್ಮ ಪಶುವೈದ್ಯರು ಇದ್ದಾರೆ. ರಾಷ್ಟ್ರೀಯ ಮತ್ತು ರಾಷ್ಟ್ರ ಮಟ್ಟದ ವಿವಿಧ ಸಂಸ್ಥೆಗಳಲ್ಲಿ ಸೇವೆಯ ಅವಕಾಶ ಇರುತ್ತೆ. ಇತರ ರಾಜ್ಯದಲ್ಲಿಯೂ ಸಹಿತ ಕೆಲವೊಮ್ಮೆ ಪಶುವೈದ್ಯರ ಕೊರತೆ ಇದ್ದಾಗ ಕರ್ನಾಟಕ ರಾಜ್ಯದ ಪಶುವೈದ್ಯರು ಅತ್ಯುತ್ತಮವಾಗಿ ಸೇವೆಯನ್ನ ಬೇರೆ ಬೇರೆ ಸುತ್ತಮುತ್ತಲಿನ ರಾಜ್ಯಗಳಾದಂತಹ ಕೇರಳ ಇರಬಹುದು, ಆಂಧ್ರ ಇರಬಹುದು, ತಮಿಳುನಾಡು ಇತ್ಯಾದಿಗಳಲ್ಲಿ ಸಹಿತ ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ನೈಪುಣ್ಯವಿರುವವರಿಗೆ ಇದರಲ್ಲಿ ಒಂದು ಒಳ್ಳೆ ಸ್ಕಿಲ್ ಅನ್ನು ಸಾಧಿಸಿದರೆ ಜನ ಬೇಡ ಅಂತಂದ್ರೆ ಸಹಿತ ಗುರುತು ಮಾಡ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗೆ ನೈಪುಣ್ಯತೆಗೆ ಬಹಳ ಬೆಲೆ ಇದೆಯೋ, ಇಲ್ಲಿಯೂ ಸಹಿತ ಆಯಾ ರಂಗದಲ್ಲಿ ಯಾವುದೇ ಇರಬಹುದು, ಅದರಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ರೆ ಒಳ್ಳೆಯ ಏನಿದೆ ಹುಡುಕೊಂಡು ಬರ್ತಾರೆ. ಸಂಬಳ ಇರ್ಬೋದು, ಅದೆಲ್ಲ ಇರ್ಬೋದು. ಈಗಾಗಲೇ ಹೇಳಿದಾಗೆ ಕುದುರೆಗಳ ಸಾಕಣೆಗಳಲ್ಲಿ ಪಶು ವೈದ್ಯೆಯರ ಪಾತ್ರ ನೀವೆಲ್ಲ ನೋಡ್ಬೋದು. ಬೇರೆ ಬೇರೆ ದೇಶಗಳಲ್ಲಿ ಪಶು ವೈದ್ಯೆಯರೇ ಜಾಸ್ತಿ ಈ ರೀತಿಯ ಪ್ರಾಣಿಗಳ ಸೇವೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇದು ಸಹಿತ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯಗಳು. ಇದಲ್ಲದೆ ಇನ್ನು ಕುದುರೆಗಳನ್ನ ಇರ್ಬೋದು ಅಥವಾ ಪಕ್ಷಿ ಸಾಕಣೆಯಲ್ಲಿ ಕೆಲವೊಂದು ದೇಶಗಳಲ್ಲಿ ಆ ರೀತಿಯ ಪ್ರಯೋಗಾಲಯಗಳಿರ್ತವೆ. ಅಥವಾ ಈ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಸಹಿತ ಇರುತ್ತೆ. ಹಾಗೆ ಇಷ್ಟೆಲ್ಲ ಅವಕಾಶಗಳ ಬಗ್ಗೆ ಈಗ ಕನ್ಫರ್ಮ್ ಆಯ್ತು. ನಿಮ್ಮ ಮೊದಲನೇ ಡೌಟು, ನಾನು ವೆಟರ್ನರಿ ಮಾಡಿದ್ರೆ ನನಗೆ ಜಾಬ್ ಸಿಗತ್ತಾ ಹೇಳೋದ್ರ ಬಗ್ಗೆ ಯಾವುದೇ ಡೌಟ್ ಬೇಡ, ಖಂಡಿತ ನಿಮಗೆ ಸಿಕ್ಕೇ ಸಿಗತ್ತೆ. ಮತ್ತೆ ಇಷ್ಟೇ ಅಲ್ಲದೆ ಈಗ ಗ್ರಾಮೀಣ ಭಾಗದಲ್ಲಿ ಸ್ವಯಂ ಉದ್ಯೋಗವನ್ನ ಮಾಡಬಹುದು. ಪ್ರಾರಂಭದಲ್ಲಿ 1 ವರ್ಷ ನಾವು ಸತತವಾಗಿ ಸೇವೆಯನ್ನ ಕೊಟ್ರೆ ರೈತರಿಂದ ಬಹಳಷ್ಟು ಪ್ರಶಂಸೆ ಸಿಗತ್ತೆ. ಇದಾದ ಮೇಲೆ ಅವರು ಸೇವೆಗೆ ತಕ್ಕ ಹಾಗೆ ಅಲ್ಲಿ ಫೀಸನ್ನು ಸಹಿತ ಕೊಟ್ಟೆ ಕೊಡ್ತಾರೆ ರೈತರು.
ಇನ್ನು ಹಲವು ಪಶುವೈದ್ಯರು ತಮ್ಮ ವೃತ್ತಿಯ ಜೊತೆಗೆ ಬರವಣಿಗೆ ಮಾಡ್ತಾ ಇದ್ದಾರೆ, ಕತೆ ಬರಿತಾ ಇದ್ದಾರೆ, ಕವನ, ಸಂಗೀತ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡು ಅದರಲ್ಲಿ ಔನ್ನತ್ಯವನ್ನು ಪಡೆದಿದ್ದಾರೆ. ಮತ್ತೆ ವಿದೇಶದಲ್ಲಿ ಪಶುವೈದ್ಯರು ಇತ್ತೀಚೆಗೆ ಹೋಗೋದು ಬಹಳ ಸಾಮಾನ್ಯ. ಅಮೆರಿಕ ಮತ್ತು ಪ್ರಪಂಚದ ಈಗ FDA ಅಂತ ಇರ್ಬೋದು, ಅಲ್ಲಿ ಇದ್ದಾರೆ. ಮತ್ತೆ ಇನ್ನು ಅನೇಕ ಕಡೆ ನಮ್ಮ ಪಶುವೈದ್ಯರು ಇದ್ದಾರೆ. ಆಶ್ಚರ್ಯವಾಗಬಹುದು ನಿಮಗೆ, ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಸಹಿತ ನಮ್ಮ ಪಶುವೈದ್ಯರು, PMO ಆಫೀಸಲ್ಲಿ ಸಹಿತ ಒಂದು ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 7 ಮಹಾವಿದ್ಯಾಲಯಗಳು, ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಆಗಲಿದ್ದು, ಅವುಗಳಲ್ಲೂ ಸಹಿತ ನಾವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ಬಿಟ್ರೆ ಅಥವಾ PhD ಮಾಡ್ಕೊಂಡ್ರೆ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸಿಗುವಂತ ಅವಕಾಶ ಇದ್ದೇ ಇದೆ. ಇದರ ಬಗ್ಗೆ ಯಾವುದೇ ಒಂದು ನಿಮಗೆ ಡೌಟ್ ಬೇಡ. ಮಧ್ಯಪ್ರಾಚ್ಯದಲ್ಲಿ ಇದೆ. ಇದಲ್ಲದೆ ಸದ್ಯ ಭಾರತದಲ್ಲಿ 45,000 ಪಶುವೈದ್ಯರು ಮತ್ತು ಕೇವಲ ಕರ್ನಾಟಕದಲ್ಲಿ ಇರುವ ಪಶುವೈದ್ಯರ ಸಂಖ್ಯೆ ಅಂದಾಜು ಒಂದು 5,000 ಪಶುವೈದ್ಯರು ಇದ್ದಾರೆ. ಮತ್ತೆ ಪ್ರತಿಯೊಬ್ಬರು ಪ್ರತಿ ವರ್ಷ ರಿಟೈರ್ಮೆಂಟ್ ಆಗ್ತಾ ಇರುತ್ತೆ. ಮತ್ತೆ ಇಷ್ಟು ಸಣ್ಣ ಸಂಖ್ಯೆಯಲ್ಲಿ ಭಾರತವನ್ನ ಇಷ್ಟು 5,000 ಮಾತ್ರ ಜನ ಪಶುವೈದ್ಯರು, ಕರ್ನಾಟಕದಲ್ಲಿ 5,000 ಇದ್ರೆ ಬೇರೆ ಬೇರೆ ರಾಜ್ಯದಿಂದ ಒಂದಷ್ಟು ಲಕ್ಷ, 4.5 ಲಕ್ಷದಿಂದ 5 ಲಕ್ಷ ಇರುವ ಒಂದು ಸಂಖ್ಯೆಯಲ್ಲಿ ಭಾರತವನ್ನ ಹಾಲು ಮತ್ತು ಪ್ರಾಣಿಜನ್ಯೋತ್ತಮಗಳಲ್ಲಿ ಪ್ರಥಮ ಸ್ಥಾನಕ್ಕೆ ತಂದಿರುವುದು ಪಶುವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನ, ಅಂದ್ರೆ ಕ್ವಾಲಿಟಿ ಆಫ್ ದ ಎಜುಕೇಶನ್. ಇದು ಬಹಳ ಮುಖ್ಯ. ಅನೇಕ ಸಂಸ್ಥೆಗಳಲ್ಲಿ ನೀವು ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ವರ್ಟೈಸ್ ಎಲ್ಲ ಮಾಡ್ತವೆ. ಇಲ್ಲಿ ಯಾವುದೇ ಒಂದು ನಮ್ಮಲ್ಲಿ ಅಡ್ವರ್ಟೈಸ್ ಏನು ಮಾಡಲ್ಲ. ಯಾಕಂದ್ರೆ ಇರುವ ಸೀಟುಗಳ ಸಂಖ್ಯೆ ಕಡಿಮೆ. ನಮಗೆ ಏನಾಗತ್ತೆ ಅಂತಂದ್ರೆ ಸೀಟನ್ನು ಜಾಸ್ತಿ ಮಾಡಬೇಕಾದ್ರೆ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಅನುಮತಿಯ ಅವಶ್ಯಕತೆ ಇದೆ. ಒಂದು ಕಠಿಣ ಪ್ರೋಸೆಸ್. ಅದಕ್ಕಾಗಿ ಪಶುವೈದ್ಯಕೀಯ ಶಿಕ್ಷಣದಲ್ಲಿ ಗುಣಮಟ್ಟದಲ್ಲಿ ಬಹುತೇಕ ಎಲ್ಲಾ ಕಾಲೇಜುಗಳು ಸಮಾನ ಅಂತ ನಾವು ಹೇಳ್ಬೋದು. ಕರ್ನಾಟಕದ ವಿಷಯಕ್ಕೆ ಬರೋಣ. ಈಗ ಆಯ್ತು, ಜಾಬ್ ನಮಗೆ ಖಚಿತ ಆಯ್ತು. ಈಗ ಎಷ್ಟು ಅವಶ್ಯಕತೆ ಇದೆ ಪಶುವೈದ್ಯರದು ಅಂತಂದ್ರೆ, ಸಾಮಾನ್ಯವಾಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ 200ರಿಂದ 250 ಜನ ಏನಾಗುತ್ತಾರೆ ಅಂತಂದ್ರೆ 200ರಿಂದ 250 ಜನ ಪಶುವೈದ್ಯರು ಪದವಿ ಪಡೆದವರೆಗೆ ಬರ್ತಾರೆ. ಮತ್ತು ಪ್ರತಿ ವರ್ಷ 60ರಿಂದ 80 ಪಶುವೈದ್ಯರು ಸೇವೆಯಿಂದ ನಿವೃತ್ತರಾಗುತ್ತಾರೆ. ಅಂದ್ರೆ ಎಷ್ಟು ಜನ ನಾವು ಒಳಗಡೆ ಬರ್ತಾರೋ ಅವರ 1/10 ಏನಿದೆ ನಮಗೆ ಏನಾಗತ್ತೆ, ರಿಟೈರ್ಮೆಂಟ್ ಆಗತ್ತೆ. ಬೇರೆ ಬೇರೆ ರಂಗಗಳಿಂದ ಬೇರೆ ಬೇರೆ ಪ್ರಮಾಣದಲ್ಲಿ ಇದು ಆಗ್ಬೋದು. ಹಾಗಿದ್ರೆ ನಿಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಏನ್ ಬಂತು? ಹೌದು ಸರ್, ನನಗೆ ಈಗ ವೆಟನರಿ ಎಜುಕೇಶನ್ ನಾನು ಪಡಿಬೇಕು. ಹೇಗೆ ನಾನು ಪಡೀಲಿ? ನನ್ನ ಮಗ ಈಗ PUC ಮುಗಿದಿದ್ದಾನೆ, ಮಗಳು PUC ಮುಗಿಸಿದಾಳೆ, ಮುಂದೆ ಹೇಗೆ ಅಂತಂದ್ರೆ, ಇಲ್ಲಿ ವೆಟನರಿ ಎಜುಕೇಶನ್ ಅನ್ನ ಕೊಡುವುದು ಅಥವಾ ಈ ಇದನ್ನ ಕೊಡುವ ಏಕೈಕ ಸಂಸ್ಥೆ ಅಂತಂದ್ರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ಇದು ಬೀದರ್. ಇದು ಪಶುವೈದ್ಯಕೀಯ ಶಿಕ್ಷಣವನ್ನು ನೀಡುವ ಕರ್ನಾಟಕದ ಒಂದು ಸ್ವಾಯತ್ತ ವಿಶ್ವವಿದ್ಯಾಲಯ ಆಗಿದೆ. ಇದರ ಕೆಳಗೆ ಅನೇಕ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿದಾವೆ. ಮೊದಲನೇದಾಗಿ ಶಿವಮೊಗ್ಗ ಇರ್ಬೋದು, ಬೆಂಗಳೂರು, ಹಾಸನ, ಬೀದರ್ ಮತ್ತು ಗದಗ. ಈ 5 ಮಹಾವಿದ್ಯಾಲಯಗಳು ಈಗ ರೆಕಗ್ನೈಸ್ಡ್ ವೆಟರ್ನರಿ ಕಾಲೇಜುಗಳು ಆಗಿದ್ದಾವೆ. ಮತ್ತೆ ಸದ್ಯ ಯಾವುದೇ ಒಂದು ಖಾಸಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಕರ್ನಾಟಕದಲ್ಲಿಲ್ಲ. ಹೊರಗಡೆ ರಾಜ್ಯದಲ್ಲಿ ಒಂದೆರಡು ಇದಾವೆ. ನಾನು ಈಗ ಮಾತಾಡುತ್ತಾ ಇರೋದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸಂಬಂಧಿಸಿದ್ದು. ಮತ್ತೆ ಈ ಎಲ್ಲ ಮಹಾವಿದ್ಯಾಲಯಗಳಲ್ಲಿ ಕನಿಷ್ಠ ಸೌಲಭ್ಯಗಳಾದಂತಹ ವಿದ್ಯಾರ್ಥಿ ವಸತಿ ನಿಲಯಗಳು ಇರಬಹುದು, ಗ್ರಂಥಾಲಯಗಳು ಇರಬಹುದು, ಅಂತರ್ಜಾಲ ಸೌಲಭ್ಯಗಳಿರ್ಬೋದು, ಜೆರಾಕ್ಸ್ ಇರಬಹುದು, ವಸತಿ ನಿಲಯಗಳಿರ್ಬೋದು, ಇವೆಲ್ಲ ಬಹುತೇಕ ಮೂಲಭೂತ ಸೌಲಭ್ಯಗಳು ಅವಶ್ಯಕತೆಗೆ ತಕ್ಕ ಹಾಗೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ ಅಥವಾ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಏನು ನಿಗದಿ ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲ ಸಂಸ್ಥೆಗಳಲ್ಲೂ ಇದೆ. ಮೊದಲನೇದಾಗಿ ನಮ್ಮ ಅತ್ಯಂತ ಹಳೆಯ ಮಹಾವಿದ್ಯಾಲಯ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನದಡಿ ಈಗ ಇದೆ. ಮೊದಲು GKVK ಬೆಂಗಳೂರು ಅಂಡರ್ ಇತ್ತು. ಅದು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು. ಇದು ಏನಾಗಿದೆ, ಇದು ಮೊದಲ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ. ಈಗಾಗಲೇ ಅನೇಕ 50 ವರ್ಷಗಳನ್ನು ಇದು ಪೂರೈಸಿದೆ. ಇದಾದ್ಮೇಲೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ಇದರಲ್ಲಿದೆ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಗಳ ಬೀದರ್, ಇದರ ಕೇಂದ್ರ ಸ್ಥಾನವು ಸಹಿತ ಬೀದರ್ದಲ್ಲಿಯೇ ಇದೆ. ಅದರ ಜೊತೆಗೆ ಮಹಾವಿದ್ಯಾಲಯವು ಸಹಿತ ಇದೆ. ಇದು 2ನೇ ಮಹಾವಿದ್ಯಾಲಯ. 3ನೇದು ಅಂತಂದ್ರೆ ಶಿವಮೊಗ್ಗ, ನಾನು ಕೆಲಸ ಮಾಡ್ತಾ ಇರುವಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ. ಇದರಲ್ಲೂ ಸಹಿತ ಅತ್ಯುತ್ತಮವಾದಂತಹ ಕಟ್ಟಡಗಳಿದಾವೆ, ಹಾಸ್ಟೆಲ್ಲು, ವಸತಿ ಗೃಹಗಳು ಇತ್ಯಾದಿ ಅನೇಕ ಮೂಲಭೂತ ಸೌಕರ್ಯಗಳು ಎಲ್ಲದೂ ಸಹಿತ ಇದರಲ್ಲಿ ಇದಾವೆ. ಇದಾದ್ಮೇಲೆ
ಇಲ್ಲಿ ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸಾ ಬೋಧನಾ ಸಂಕೀರ್ಣದಲ್ಲಿ ಪ್ರಾಯೋಗಿಕ ಬೋಧನೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇದೆ. ಲೇಸರ್ ಚಿಕಿತ್ಸೆಯಿಂದ ಹಿಡಿದು ಅನೇಕ ರೀತಿಯ ತರಬೇತಿಗಳನ್ನು ನಾವು ಆಯೋಜಿಸಿದ್ದೀವಿ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣವನ್ನ ಇಲ್ಲಿ ನೀಡಲಿಕ್ಕಾಗತ್ತೆ. ವಿದ್ಯಾರ್ಥಿನಿಯರು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇಲ್ಲಿ ವಿದ್ಯಾರ್ಥಿನಿಯರು ಎಲ್ಲರೂ ಸಹಿತ ಈ ವಿವಿಧ ನಾವು ಮಾಡುವಂತಹ ಕ್ಯಾಂಪ್ಗಳಿರ್ಬೋದು ಅಥವಾ ಪಶು ಚಿಕಿತ್ಸೆ ಇರ್ಬೋದು, ಅವರೆಲ್ಲರೂ ಸಹಿತ ನಿಯಮಿತವಾಗಿ ಇಲ್ಲಿ ಪಾಲ್ಗೊಳ್ತಾರೆ. ಕೆಲವೊಮ್ಮೆ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿಗೆ ಕೇಸ್ಗಳು ಕಡಿಮೆ ಇದ್ದಾಗ ಹಳ್ಳಿಗಳಿಗೆ ಈ ಪಶುವೈದ್ಯಕೀಯ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಿ ತರಬೇತಿಯನ್ನು ಕೊಡ್ಲಿಕ್ಕಾಗ್ತಾ ಇದೆ 5ನೇ ವರ್ಷದಲ್ಲಿ. ನಂತರ ಜಾನುವಾರು ಬೋಧನಾ ಸಂಕೀರ್ಣ ಪ್ರತ್ಯೇಕವಾಗಿ ನಮ್ಮಲ್ಲಿ ವಿಭಾಗ ಇದೆ. ಇದರಲ್ಲಿ ಸಾಕಷ್ಟು ಸೌಲಭ್ಯಗಳು, ಕೋಳಿ ಸಾಕಣೆ, ಕುರಿ ಸಾಕಣೆ, ಮೊಲ ಸಾಕಣೆ, ಜಾನುವಾರುಗಳಲ್ಲಿ ವಿವಿಧ ರೀತಿಯ ಅವಶ್ಯಕತೆ ಇರುವಂತಹ ಮೇವು ಬೆಳೆಗಳ ಪ್ರಾತ್ಯಕ್ಷಿಕೆ ಇರ್ಬೋದು ಅಥವಾ ರಸಮೇವು ತಯಾರಿಕೆ ಇರ್ಬೋದು. ಇದಲ್ಲದೆ ಈ ದೊಡ್ಡ ಪ್ರಾಣಿಗಳನ್ನ ಮತ್ತು ಕುಕ್ಕುಟಗಳನ್ನ ಸಾಕುವ ಬಗ್ಗೆ ವಿವಿಧ ತರಬೇತಿಗಳನ್ನ ಇಲ್ಲಿ ಕೊಡ್ತಾರೆ. ಇದಲ್ಲದೆ ಈಗಾಗಲೇ ಹಂದಿ ಸಾಕಣೆ ಕೇಂದ್ರ ಇದೆ, ಹಾಗೂ ಸಾಕಷ್ಟು ಹುಲ್ಲು ಬೆಳೆಯಲಿಕ್ಕೆ ಕ್ಷೇತ್ರಗಳಿದ್ದಾವೆ ಮತ್ತು ಪಶು ಆಹಾರ ತಯಾರಿಕಾ ಘಟಕ ಇದೆ. ಕುರಿ ಸಾಕಣೆ, ಕೋಳಿ ಸಾಕಣೆ ಇತ್ಯಾದಿಗಳನ್ನ ಪ್ರಾಯೋಗಿಕವಾಗಿ ನಡೆಸಿಕೊಳ್ಳಲಿಕ್ಕೆ ಇದಾವೆ. ಅತ್ಯುತ್ತಮ ಬೋಧನಾ ಕೊಠಡಿಗಳಿದ್ದಾವೆ. ವಿತ್ ಏರ್ ಕಂಡೀಷನ್ ಇರುವಂತಹ ವಿದ್ಯಾರ್ಥಿಗಳಿಗೆ ಆರಾಮವಾಗಿ ಕುತ್ಕೊಂಡ್ಬಿಟ್ಟು ದಿವಸದಲ್ಲಿ ಪಾಠ ಕೇಳಲಿಕ್ಕೆ ಸುಸಜ್ಜಿತವಾದ ಬೋಧನಾ ಕೊಠಡಿಗಳಿದ್ದಾವೆ. ಉತ್ತಮ ಪ್ರಯೋಗಾಲಯ ಸೌಲಭ್ಯಗಳಿದ್ದಾವೆ. ಹಾಗೆ ಪರೀಕ್ಷೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಮಾಡ್ಲಿಕ್ಕಾಗ್ತಾ ಇದೆ. ಶಿವಮೊಗ್ಗ ಇರ್ಬೋದು ಅಥವಾ ಬೇರೆ ಎಲ್ಲ ಕಡೆ ಸಹಿತ ಅತ್ಯುತ್ತಮವಾದ ಸುಸಜ್ಜಿತ ಪರೀಕ್ಷಾ ಕೊಠಡಿಗಳು ಇರ್ತವೆ ಮತ್ತು ಪ್ರಾಯೋಗಿಕವಾಗಿ ಅವರಿಗೆ ತರಗತಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಅವಶ್ಯಕ ಸೌಲಭ್ಯಗಳು ಇಲ್ಲಿ ಇದ್ದಾವೆ. ಇದೆಲ್ಲವನ್ನು ಸಹಿತ ನೀವು ಇಲ್ಲಿ ಗಮನಿಸಬಹುದು. ಕೋಳಿ ಸಾಕಣೆಗಳ ಬಗ್ಗೆ ಪ್ರಾಯೋಗಿಕವಾಗಿ ಸ್ವತಃ ವಿದ್ಯಾರ್ಥಿಗಳೇ ಇಲ್ಲೆಲ್ಲ ಮಾಡಬೇಕು. ಆ ರೀತಿಯ ಕೋಳಿಯನ್ನ ಹೇಗೆ ನಾವು ವ್ಯಾಕ್ಸಿನೇಷನ್ ಮಾಡಬೇಕು, ಅವುಗಳ ಚುಂಚದ ಕಟ್ಟು ಮಾಡದೇ ಇರ್ಬೋದು, ಅವುಗಳಿಗೆ ಬ್ರೂಡಿಂಗ್ ಕೊಡದಿರ್ಬೋದು, ಎಲ್ಲವನ್ನ ಸಹಿತ ಪ್ರಾಯೋಗಿಕವಾಗಿ ಹೇಳ್ಕೊಡ್ತಾರೆ. ಮತ್ತೆ ನಮ್ಮಲ್ಲಿ ಒಳ್ಳೆಯ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಇದೆ. ಉತ್ತಮವಾದಂತಹ ಅನೇಕ ಪುಸ್ತಕಗಳು ಲಭ್ಯ ಇದ್ದಾವೆ. ಅವಶ್ಯಕವಾದಂತಹ ಈ ಗಣಕಯಂತ್ರಗಳಿರ್ಬೋದು ಅಥವಾ ಆನ್ಲೈನ್ ಅಧ್ಯಯನ ಮಾಡುವಂತಹ ವಿವಿಧ ಸೌಲಭ್ಯಗಳು ಈ ಲೈಬ್ರರಿಯಲ್ಲಿ ಇದ್ದಾವೆ. ಇದಲ್ಲದೆ ರೈತ ತರಬೇತಿ ಕೇಂದ್ರ ಇದೆ, ಸಣ್ಣ ಪ್ರಾಣಿಗಳ ಪ್ರಯೋಗಾಲಯ ಇದೆ. ಅದಲ್ಲದೆ ಈ ಪ್ರಾಣಿಗಳ ವಧೆಯನ್ನು ಮಾಡಲಿಕ್ಕೆ ಸುಸಜ್ಜಿತವಾದಂತಹ ವಧಗಾರ ಇದೆ, ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಇದಲ್ಲದೆ ಇನ್ನೂ ಅನೇಕ ಸೌಲಭ್ಯಗಳಿದ್ದಾವೆ. ಇದನ್ನ ನಂತರ ಮುಂದಿನ ಮಹಾವಿದ್ಯಾಲಯ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಇದು ಸಹಿತ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದ ಉತ್ತಮವಾದ ಮಹಾವಿದ್ಯಾಲಯಗಳಲ್ಲಿ ಒಂದು. ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇರ್ಬೋದು, ಹಾಸನ ಇರ್ಬೋದು, ಬಹುತೇಕವಾಗಿ ಒಂದೇ ಸಲ ಇವು ಜನ್ಮ ತಳೆದಂತಹ ಮಹಾವಿದ್ಯಾಲಯಗಳು. ಎಲ್ಲ ಸೌಲಭ್ಯಗಳನ್ನು ಸಹಿತ ಈಗ ನಾನು ಮೊದಲು ತೋರಿಸಿದಂತಹ ಎಲ್ಲ ಸೌಲಭ್ಯಗಳನ್ನು ಸಹಿತ ಹಾಸನ ಮಹಾವಿದ್ಯಾಲಯ ಸಹಿತ ಹೊಂದಿದೆ. ಇದಾದ ಮೇಲೆ ಇತ್ತೀಚೆಗೆ ಬಂದಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯ ಗದಗ, ಇದು ಸಹಿತ ಬೆಳವಣಿಗೆಯತ್ತ ದಾಪುಗಾಲನ್ನ ಇಟ್ಟಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಉತ್ತಮವಾದಂತಹ ಶಿಕ್ಷಣದ ಸೌಲಭ್ಯ ಇಲ್ಲಿಯೂ ಸಹ ಲಭ್ಯ ಇದೆ. ಇದಾದ್ಮೇಲೆ BVSc ಮತ್ತು PH ಪದವಿ ಎಷ್ಟು ವರ್ಷದ್ದು ಅಂತಂದ್ರೆ 5.5 ವರ್ಷದ್ದು. ಪ್ರಸಕ್ತ ಇದು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಅಂತ ಏನು ಹೇಳ್ತೀವಿ, ಅದರ ಪ್ರಕಾರ ಇದರ ಸಿಲೆಬಸ್ ಅಥವಾ ಏನಿದೆ ಬೋಧನಾ ಕ್ರಮ ನಿರ್ಧರಿತ ಆಗುತ್ತೆ. ಇದರಲ್ಲಿ ಯಾರಾದ ಒಂದು ಹಸ್ತಕ್ಷೇಪ ಸಹಿತ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ಭಾರತೀಯ ವೈದ್ಯಕೀಯ ಮಂಡಳಿ ಅಥವಾ ಭಾರತೀಯ ವೈದ್ಯಕೀಯ ಪರಿಷತ್ ಏನಿದೆ, ಹಾಗೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ ಇದೆ, ಅದರ ಪ್ರಕಾರ ಎಲ್ಲ ದೇಶದಲ್ಲಿರುವಂತಹ ಎಲ್ಲ ಮಹಾವಿದ್ಯಾಲಯಗಳು ಏಕರೂಪದ ಒಂದು ಶಿಕ್ಷಣವನ್ನ ಪಡಿತವೆ. ಹಾಗಿದ್ರೆ ಇದರ ಪ್ರವೇಶ ಹೇಗಾಗತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ CET ಮೂಲಕ ಆಗತ್ತೆ. ಇದು ಮೊದಲನೆಯ ಪ್ರವೇಶ ಪ್ರಕ್ರಿಯೆ. ಇದರ ಫಲಿತಾಂಶದ ನಂತರ ವಿವಿಧ ಮಹಾವಿದ್ಯಾಲಯಗಳನ್ನ ನಿಮ್ಮ ಮೆರಿಟಿಗೆ ನಿಮ್ಮ ಪ್ರತಿಯೊಬ್ಬರ ಕೆಟಗರಿ ಏನಿರುತ್ತೆ ಅಥವಾ ವರ್ಗ ಏನಿರುತ್ತೆ ಅದರ ಪ್ರಕಾರ ಮೆರಿಟ್ ಪ್ರಕಾರ ಪಡಿಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದಾಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ವಿಷಯಗಳನ್ನ ನೀವು ಕಡ್ಡಾಯವಾಗಿ PUCಯಲ್ಲಿ ಅಧ್ಯಯನ ಮಾಡಿರಬೇಕಾಗತ್ತೆ ಸೈನ್ಸ್ ಮೂಲಕ.
ಇದು ಪ್ರಥಮ ಒಂದು ಅರ್ಹತೆ. ಇದಾದ್ಮೇಲೆ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ, ಇದನ್ನ ಜಾಲತಾಣದಲ್ಲಿ ಸಹಿತ ನೋಡಬಹುದು. ಇದು ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಅಥವಾ ಸ್ವಾಯತ್ತ ಸಂಸ್ಥೆ, ಭಾರತ ಸರ್ಕಾರದ ಅಧೀನದಲ್ಲಿ ಅದು ಕೆಲಸ ಮಾಡುತ್ತೆ. ಅದರ ಜಾಲತಾಣಕ್ಕೆ ಹೋಗಿ ವಿವಿಧ ರೀತಿ ನಿಯಮಗಳನ್ನ ವಿದ್ಯಾರ್ಥಿಗಳು ನೋಡಬಹುದು. VCI ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನೀವು ಗೂಗಲ್ ಅಲ್ಲಿ ಮಾಡಿದ್ರೆ ಇದರ ಬಗ್ಗೆ ವಿಶೇಷವಾದ ವಿವರಗಳು ತಿಳಿತವೆ. ಇದರ ಮಹತ್ತರ ಏನಂತಂದ್ರೆ ಭಾರತದಲ್ಲಿ ಪಶುವೈದ್ಯಕೀಯ ಶಿಕ್ಷಣ ಹೇಗೆ ನಡೀಬೇಕು ಅಂತ ಇದು ನಿರ್ಧರಿಸುವಂತಹ ಮಹತ್ತರವಾದ ಒಂದು ಸಂಸ್ಥೆ. ಇದಾದ್ಮೇಲೆ ಅವರವರ ರ್ಯಾಂಕ್ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸೀಟುಗಳನ್ನ ಮೀಸಲಾತಿಗಾಗಿ ಹಂಚುತ್ತೆ. ಕೃಷಿಕರು ಮತ್ತು ಇದನ್ನ ಬಹಳ ಮುಖ್ಯವಾಗಿ ಕೃಷಿಕರು ಮತ್ತು ಕೃಷಿಕರ ಮಕ್ಕಳಿಗಾಗಿ ಒಟ್ಟು ಸೀಟುಗಳಲ್ಲಿ 50% ಸೀಟನ್ನ ವಿಶೇಷವಾಗಿ ಮೀಸಲಾತಿ ಇರುತ್ತೆ. ಇದನ್ನ ಸಹಿತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇದನ್ನ ನಿರ್ಧರಿಸುತ್ತೆ. ಅದಾದ್ಮೇಲೆ ಅಗ್ರಿಕಲ್ಚರ್ ಕೋಟಾ ಅಂತ ನಾವು ಏನ್ ಕರಿತೀವಿ, ಅದಕ್ಕೆ ಪ್ರತ್ಯೇಕವಾದ ಒಂದು ನೋಟಿಫಿಕೇಶನ್ ಈ CET ಜಾಲತಾಣದಲ್ಲಿಯೇ ಸಹಿತ ಲಭ್ಯ ಇರ್ತದೆ. ಅದನ್ನ ಆಗಾಗ CET ಜಾಲತಾಣವನ್ನ ವಿದ್ಯಾರ್ಥಿಗಳು ಪರಿಶೀಲಿಸ್ತಾ ಇರಬೇಕು. ಅದು ಬಹಳ ಮುಖ್ಯವಾಗಿ ನಿರ್ಧರಿತ ಆಗತ್ತೆ. ಇದಾದ್ಮೇಲೆ ಈ ಸೀಟ್ಗಳು ಯಾವ್ಯಾವುದು, ಇನ್ನು ಕೆಲವು ಪೇರೆಂಟ್ಸ್ ಕೇಳ್ಬೋದು, ನನಗೆ ಹಾಸನದಲ್ಲಿ ಅಧ್ಯಯನ ಮಾಡಬೇಕಾಗಿದೆ, ನಾನು ಗದಗದಲ್ಲಿ ಮಾಡಬೇಕು, ಬೆಂಗಳೂರು ಅಂತಂದ್ರೆ ಇದು 2021-22 ಮಾಹಿತಿ. ಈ ವರ್ಷದ ಮಾಹಿತಿಯನ್ನು ನೀವು ಜಾಲತಾಣದಲ್ಲಿ ಕೇಳಬಹುದು. ಇದು ಸ್ವಲ್ಪ ಮಾಹಿತಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ದಯವಿಟ್ಟು ಆಯಾ ಕಾಲದ ಈ ನೋಟಿಫಿಕೇಶನ್ಗಳನ್ನ ನೀವು CET ಅಲ್ಲಿರ್ಬೋದು ಅಥವಾ KVFSU ಬೀದರ್ ಇದರ ಜಾಲತಾಣದಲ್ಲಿ ಏನಿರುತ್ತೆ ಅದನ್ನು ನೋಡ್ಕೊಳ್ಬೇಕು. ಇದು ಸ್ವಲ್ಪ 2021 ಮತ್ತು 22 ಮಾಹಿತಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ 80% ಸೀಟನ್ನು ತೆಗೆದುಕೊಳ್ತಾರೆ. ಒಟ್ಟು ಸೀಟ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಅದಾದ್ಮೇಲೆ ಮತ್ತೊಂದು ಕೋಟಾ ಇರುತ್ತೆ, ಅನಿವಾಸಿ ಭಾರತೀಯರು ಅಥವಾ ವಿದೇಶಿ ಭಾರತೀಯರು. ಇದು 5% ಸೀಟನ್ನು ಕೊಡ್ತಾರೆ. ಭಾರತೀಯ ಪಶುವೈದ್ಯಕೀಯ ಪರಿಷತ್ 15%. ಇದು ಇವತ್ತಿನಿಗಿರುವ ಡೇಟಾ. ಇದಾದ್ಮೇಲೆ ಇದರಲ್ಲಿ ಒಂದಿಷ್ಟು ಬದಲಾವಣೆಗಳು ಆದ್ರೂ ಆಗ್ಬೋದು ಅಥವಾ ಆಗದೇನೂ ಇರಬಹುದು. ಕಾರಣ ನೀವು ಜಾಲತಾಣಗಳನ್ನ ಸರಿಯಾಗಿ ಗಮನಿಸ್ಕೊಳ್ತಾ ಇರಬೇಕು. ಇದಾದ್ಮೇಲೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಒಟ್ಟು ಸೀಟ್ ಈ ವರ್ಷ ಇಲ್ಲಿವರೆಗೆ ಗೊತ್ತಿರುವ ಹಾಗೆ 83 ಸೀಟು ಸರ್ಕಾರದಿಂದ ಹಿಂದಿನ ವರ್ಷದವರೆಗೆ ಅಲಾಟ್ಮೆಂಟ್ ಆಗುತ್ತೆ. ಆಗ 80% ಅಂದ್ರೆ 64% ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ, ಇನ್ನು 4 ಸೀಟು ಏನಾಗುತ್ತೆ, ಇದು ಏನಿದೆ NRI ಕೋಟಾ ಅಂತ ಹೇಳ್ತಾರೆ. ಇದು 4 ಸೀಟು ಅನಿವಾಸಿ ಭಾರತೀಯರ ಮೂಲಕ ನೀಡಲಾಗುತ್ತೆ. ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಅಥವಾ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಮೂಲಕ 15% ಸೀಟುಗಳನ್ನು ಕೊಡ್ತಾರೆ. ಇದು ಹೇಗೆ ನೀವು ಸೀಟ್ ಪಡಿಬೇಕು ಹೇಳುವ ಎಲ್ಲ ವಿಧಾನಗಳನ್ನ ಈ ಜಾಲತಾಣದಲ್ಲಿ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಇದರ ಜಾಲತಾಣದಲ್ಲಿ ಲಭ್ಯ ಇರುತ್ತೆ. ನೀಟ್ ಪರೀಕ್ಷೆಗೆ ಹಾಜರಾಗಬೇಕು. ನೀಟ್ ಪರೀಕ್ಷೆಗೆ ಹಾಜರಾಗುವ ಮೂಲಕ ನೀವು ಈ ಸೀಟನ್ನು ಪಡಿಬೇಕು. ಇದಾದ್ಮೇಲೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್, ಇದರಲ್ಲಿ 60 ಸೀಟ್ ಇದೆ. 48 ಪ್ರಾಧಿಕಾರದ ಮೂಲಕ, 3 ಸೀಟ್ ಏನಿದೆ ಅನಿವಾಸಿ ಭಾರತೀಯರು, ಭಾರತೀಯ ಪಶುವೈದ್ಯಕೀಯ ಪರಿಷತ್ತು. ಇದು ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ದಯವಿಟ್ಟು ಜಾಲತಾಣವನ್ನ ಗಮನಿಸಿ. ಹಾಸನದಲ್ಲಿ ಅಷ್ಟೇ 80 ಸೀಟ್ ಇರುತ್ತೆ. 64 ಮತ್ತು 4 ಅನಿವಾಸಿ ಭಾರತೀಯರಿಗೆ, 12 ಭಾರತೀಯ ಪಶುವೈದ್ಯಕೀಯ ಪರಿಷತ್ತು. ಹೀಗೆ ಬೆಂಗಳೂರಿನಲ್ಲಿ ಯಾರ್ಯಾರಿಗೆ ಬೆಂಗಳೂರಿನಲ್ಲಿ ಶಿಕ್ಷಣ ಮಾಡಬೇಕು ಅವರಿಗೆ 64 ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಲಭ್ಯ. 4 ಸೀಟ್ ಏನಿದೆ ಅನಿವಾಸಿ ಭಾರತೀಯರು ಅದು ಸೀಟ್ ಇರುತ್ತೆ. ಮತ್ತು ಭಾರತೀಯ ಪಶುವೈದ್ಯಕೀಯ ಪರಿಷತ್ ಮೂಲಕ 12 ಸೀಟು. ಹಾಗೆ ಗದಗದಲ್ಲಿ 50 ಇದೆ. ಈ ವರ್ಷ ಒಂದಷ್ಟು ಜಾಸ್ತಿನೂ ಆಗಬಹುದು, ಹೇಳಲಿಕ್ಕೆ ಬರಲ್ಲ. ಅದಕ್ಕಾಗಿ 47 ಸೀಟ್ ಏನಿದೆ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಹಂಚಿಕೆಯಾದರೆ, 3 ಸೀಟ್ ಏನಿದೆ ಅನಿವಾಸಿ ಭಾರತೀಯರಿಗೆ ನೀಡಲಾಗುತ್ತೆ. ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ಸೀಟು ನಂತರ ನಿರ್ಧಾರ ಆಗುತ್ತೆ. ಒಟ್ಟು ಸೀಟು ಇದು ಹಿಂದಿನ ವರ್ಷದ ಡೇಟಾ. ಅದನ್ನು ನಂತರ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಅದನ್ನು ನೋಡಿಕೊಳ್ಬೇಕು. 353 ಸೀಟು, ಇದರಲ್ಲಿ 287 ಸೀಟು ಕರ್ನಾಟಕ ಪಶುವೈದ್ಯಕೀಯ ಪ್ರಾಧಿಕಾರ ಮತ್ತು 18 ಸೀಟು ಅನಿವಾಸಿ ಭಾರತೀಯರಿಗೆ ಅಥವಾ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ಸ್ಗೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ ಮೂಲಕ 48% ಇದು ಲಭ್ಯ ಇರುತ್ತೆ. ಈ ಸೀಟ್ಗಳನ್ನ CET ಪರೀಕ್ಷೆ ಮೂಲಕ ಹಾಜರಾತಿ ಪಡೆಯುವ ಮೂಲಕ ಪಡೆಯಬಹುದು. ಮತ್ತು 48% ಸೀಟ್ ಏನಿದೆ
ಅದನ್ನ ನೀಟ್ ಎಕ್ಸಾಮ್ ಮೂಲಕ ನೀವು ಪಡಿಬೇಕಾಗತ್ತೆ. ಮತ್ತು 18% ಸೀಟಿಗೆ ಪ್ರತ್ಯೇಕ ನಿಯಮಗಳಿದಾವೆ. ಅದ ನಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಹೇಳಿದಾಗೆ ಸಮರೈಸ್ ಮಾಡ್ಬೋದು ಅಂದ್ರೆ ಶಿವಮೊಗ್ಗ 83, ಬೀದರ್ 60, ಹಾಸನ 80, ಬೆಂಗಳೂರು 80, ಗದಗ 50, 353. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಈ ಸೀಟುಗಳ ಸಂಖ್ಯೆಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗತ್ತೆ. ಕೆಲವೆಲ್ಲ ಸಂಬಂಧಿಸಿದ ಜಾಲತಾಣವನ್ನ ನೋಡಬೇಕು. ಅದಕ್ಕಾಗಿ ಇದೇ ಅಂತಿಮ ಅಲ್ಲ. ಅಂದ್ರೆ ಕೆಲವು ಸಲ ಜಾಸ್ತಿ ಮಾಡ್ತಾರೆ, ಕೆಲವು ಸಲ ಕಡಿಮೆ ಮಾಡ್ಬೋದು. ಒಂದಿಷ್ಟು ಸರ್ಕಾರದ ಆದೇಶಗಳಿರ್ಬೋದು, ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ನೀತಿ ನಿಯಮಗಳ ಪ್ರಕಾರ ಇರ್ಬೋದು, ಅಥವಾ NRI ಕೋಟಾದಲ್ಲಿ ಕೆಲವು ಸಲ ಜಾಸ್ತಿ ಮಾಡ್ತಾರೆ ವಿಶೇಷ ಆದೇಶಗಳ ಮೂಲಕ. ಇದೆಲ್ಲ ಆ ರೀತಿಯ ನಿಬಂಧನೆಗಳಿಗೆ ಅನ್ವಯವಾಗೋದ್ರಿಂದ ಇದೆಲ್ಲ ಒಂದಿಷ್ಟು ತಾತ್ಕಾಲಿಕ ಅಥವಾ ಇಷ್ಟೇ ಇರುತ್ತೆ ಕನಿಷ್ಠ ಅಂತ ಊಹೆ ಮಾಡ್ಕೊಳ್ಬೋದು. ಆದರೆ ಇದನ್ನ ಖಚಿತವಾಗಿ ಹೇಳೋದು ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ, ಇನ್ನು ಇದು ಟೂ ಪ್ರಿಮೇಚರ್ ಅಂತ ಹೇಳ್ಬೋದು, ಜಾಲತಾಣಗಳಲ್ಲಿ ನೋಡ್ತಾ ಇರ್ಬೋದು. ಯಾವ್ದು KVFS ಜಾಲತಾಣ ಇರ್ಬೋದು, CET ಜಾಲತಾಣ ಇರ್ಬೋದು, ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಜಾಲತಾಣಗಳಲ್ಲಿ ನೋಡ್ತಾ ಇರಬೇಕು. ಇದು ಅನಿವಾರ್ಯ ಸಹಿತ. ಇದಾದ್ಮೇಲೆ ನಂತರ ಈಗಾಗಲೇ ಹೇಳಿದಾಗೆ ಈ ನೀಟ್ ಪರೀಕ್ಷೆ ಏನಿದೆ ಇದನ್ನ ಪ್ರತ್ಯೇಕವಾಗಿ ಕರೀತಾರೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ಮೂಲಕ. ನನಗೆ ಕರ್ನಾಟಕ ರಾಜ್ಯದಲ್ಲಿ ಸೀಟ್ ಬೇಡಪ್ಪ, ಬೇರೆ ರಾಜ್ಯದಲ್ಲಿ ಉತ್ತಮ ಕಾಲೇಜುಗಳಿದಾವೆ ಅಂತ ನಿಮಗೆ ಭಾವನೆ ಇತ್ತಂದ್ರೆ ಅದಕ್ಕೆ ಹೋಗೋದಾದ್ರೆ ನೀವೇನ್ ಮಾಡಬೇಕು, ನೀಟ್ ಪರೀಕ್ಷೆ ಮೂಲಕ ಹೋಗ್ಬೇಕು. ನೀಟ್ ಎಲ್ಲರಿಗೂ ಗೊತ್ತಿದೆ. ಈಗ MBBS ಇತ್ಯಾದಿಗಳನ್ನ ಹಂಚಿಕೆ ಮಾಡ್ಬೇಕಾದ್ರೆ ನೀಟನ್ನ ಅಂಕವನ್ನು ಪರೀಕ್ಷೆ ಮಾಡ್ತಾರೆ. ಈ ನೀಟ್ ಅಂಕನ ಅನಿವಾಸಿ ಭಾರತೀಯರ ಅಥವಾ ಅನಿವಾಸಿ ಭಾರತೀಯರ ಮಕ್ಕಳಿಗಾಗಿ ಸಹಿತ ಇದನ್ನ ಇದೇ ಪರೀಕ್ಷೆಯನ್ನ ಏನ್ ಮಾಡ್ತಾರೆ, ಪರಿಗಣನೆ ಮಾಡ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರೀಕ್ಷೆ ಮೂಲಕ ಏನು ಕೇವಲ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯ. ನೀಟ್ ಪರೀಕ್ಷೆ ಅಂಕ ಅಖಿಲ ಭಾರತ ಮಟ್ಟದಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಡೆಯುತ್ತೆ. ಇದಕ್ಕೆ ಕರ್ನಾಟಕಕ್ಕೆ ಹೊರ ರಾಜ್ಯದ ವಿದ್ಯಾರ್ಥಿಗಳು ಬರಬಹುದು, ಮತ್ತೆ ಕರ್ನಾಟಕದ ವಿದ್ಯಾರ್ಥಿಗಳು ಹೊರ ರಾಜ್ಯದಲ್ಲಿ ಸಹಿತ ಕಾಂಪಿಟೇಷನ್ ಮೋಡ್ ಅಲ್ಲಿ ಈ ಸೀಟನ್ನ ಪಡಿಬಹುದು. ಇದು ಕರ್ನಾಟಕದಲ್ಲಿ ಇರುವಂತಹ ಸೀಟುಗಳ ಸಂಖ್ಯೆ 48. ಮತ್ತೆ ಇತ್ತೀಚೆಗೆ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಈ ಭಾರತೀಯ ಪಶುವೈದ್ಯಕೀಯ ಪರಿಷತ್ತು ಇದರ ಸೀಟುಗಳನ್ನು ಪಡೆಯಲಿಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳು ಸಹಿತ ಅವಕಾಶವನ್ನ ಕರ್ನಾಟಕ ಸರ್ಕಾರ ಮತ್ತು ನೀಟ್ ಆಯಾ ರಾಜ್ಯದವರಿಗೆ ಒಂದಿಷ್ಟು ಸೀಟ್ಗಳನ್ನ ಪಡಿಬಹುದು. ಅವರು ಕಾಂಪಿಟೇಷನ್ ಇದರ ಮೇರೆಗೆ ಅದನ್ನ ಪಡಿಬಹುದು, ಉತ್ತಮ ಅಂಕಗಳನ್ನು ಪಡೆದು ಬರೀಬಹುದು. ಇಲ್ಲಿ CET ಜಾಲತಾಣ ಎಲ್ಲರಿಗೂ ಗೊತ್ತಿದೆ. CET ಆನ್ಲೈನ್ ಕರ್ನಾಟಕ gov.in ಅಂತ ಜಾಲತಾಣ ಅದರಲ್ಲಿ ಗೊತ್ತಿದೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ವರ್ಷ ಸ್ವಲ್ಪ ಇಲ್ಲಿ ಫ್ಲಾಶ್ ನ್ಯೂಸ್ ಅಂತ ಬರ್ತಾ ಇರ್ತವೆ. UGCET 2021 ಇತ್ಯಾದಿಗಳದೆಲ್ಲ ಬರ್ತಿರುತ್ತೆ. ಇಲ್ಲಿ ಜಾಲತಾಣದಲ್ಲಿ ನೋಡ್ಬೋದು ನೀವು ಪ್ರವೇಶ ಪತ್ರಿಕೆಗಳ ಡೌನ್ಲೋಡ್ಗೆ ಸೂಚನೆ ಎಂದೆಲ್ಲ ಕೊಟ್ಟಿದ್ದಾರೆ. UGCET ಸಂಬಂಧಪಟ್ಟಂತೆ ಅರ್ಜಿ, ಈ ರೀತಿ ಅನೇಕ ನೇಮಕಾತಿ ಇದನ್ನ ಹಾಕಿದ್ದಾರೆ. ಇದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇರುತ್ತೆ. ಕನ್ನಡ ಬರದೇ ಇರೋರು ಇಂಗ್ಲಿಷ್ನಲ್ಲಿ ಸಹಿತ ಇದನ್ನ ನೋಟಿಫಿಕೇಶನ್ ಮಾಡಬಹುದು. ಇಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣ ಇದು KEA ಅಂತ. ಇದರಲ್ಲಿ ಅಡ್ಮಿಷನ್ಸ್ ಅಂತ ಓದ್ಬಿಟ್ರೆ ನಿಮ್ಗೆ ಏನಾಗುತ್ತೆ, UCET ಹೇಗೆ ತಗೊಳ್ಬೇಕು ಅಂತ ಹಾಕಿರ್ತಾರೆ. ಈಗ ಹಿಂದಿನ ವರ್ಷದ ಅಡ್ಮಿಷನ್ ಹೆಂಗೆಗಾಗಿದೆ ಇಲ್ಲೆಲ್ಲ ನೀವು ವಿವಿಧ ವಿಷಯಗಳ ಬಗ್ಗೆ ಇದೆಲ್ಲ ನೋಡ್ಕೊಳ್ಬಹುದು. ಅಡ್ಮಿಷನ್ಸ್ ಅಂತಂದ್ರೆ ಬಂದ್ರೆ ಇಲ್ಲಿ UGCET 2024 ಇದು ಬಹಳ ಮುಖ್ಯವಾದಂತಹ ಒಂದು ಜಾಲತಾಣ. ಇಲ್ಲಿ ಹೋದ್ರೆ ನಿಮಗೆಲ್ಲ ಬೆಲ್ ಟೈಮಿಂಗ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ. ಈಗ ಸ್ಕ್ರೋಲಿಂಗ್ ಬರ್ತಾ ಇದೆ, ಇದನ್ನೆಲ್ಲ ಈಗ ನಿಮ್ಗೆ ಕೊಟ್ಟಿದ್ದಾರೆ. ಕಾರಣ ಈ ರೀತಿ ಇಲ್ಲಿ ನೋಡಿದಾಗ ವಿವಿಧ ಟೈಮ್ ಟೇಬಲ್ ಅನ್ನು ಇರ್ಬೋದು. ಈಗ ಇನ್ಸ್ಟ್ರಕ್ಷನ್ ಟು ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ 13/4 ಅದೆಲ್ಲ ಕೊಟ್ಟಿದ್ದಾರೆ. ಈಗಾಗಲೇ ಹಾಲ್ ಟಿಕೆಟ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಇದಾದ್ಮೇಲೆ 2024 ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟೇಶನ್ ಅಪ್ಲೋಡ್ ಲಿಂಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ 28/4/2024 ಕೊನೆಯ ದಿನಾಂಕ ಇದೆ. ಇಲ್ಲಿ ದಯವಿಟ್ಟು ಇನ್ನೊಂದ್ಸಲ ಗಮನಿಸ್ಕೊಳ್ಳಿ. ಇಲ್ಲಿ 28/4/2024 ಇದೇನಿದೆ ಕೊನೆಯ ದಿನಾಂಕ. 11:59 PM ನೊಳಗೆ ಏನ್ ಮಾಡ್ಬೇಕು, ಅಗ್ರಿಕಲ್ಚರ್ ಕೋಟಾ ದವರು ಏನ್ ಮಾಡ್ತಾರೆ, ಅದು 15/4 ಅಂದ್ರೆ ಇವತ್ತು ಪ್ರಾರಂಭ ಆಗತ್ತೆ. ಇನ್ ಅಪ್ಲೋಡಿಂಗ್ ದಿ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ಸ್ ವಿಲ್ ಸ್ಟಾರ್ಟ್ ಫ್ರಮ್ 4. ನಾನು ಈಗಾಗಲೇ ಹೇಳಿದ್ದೀನಿ 50% ಸೀಟ್ ವೆಟರ್ನರಿಗೆ, ಅಗ್ರಿಕಲ್ಚರಿಗೆ ಎಲ್ಲ ಸಹಿತ ಏನಿರುತ್ತೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಇರುತ್ತೆ. ಕಾರಣ ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇದನ್ನ ದಯವಿಟ್ಟು ಗಮನಿಸಿಕೊಳ್ಳಬೇಕು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ.
ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಪ್ರೊಸೀಜರ್ ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕಾರಣ ಇದ ನಂತರ ಇಲ್ಲಿ ಫಾರ್ಮ್ ಯೂನಿವರ್ಸಿಟಿ, ವೆಟನರಿ ಯೂನಿವರ್ಸಿಟಿ ಲಿಂಕ್ ಎಲ್ಲ ಕೊಟ್ಟಿದ್ದಾರೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಜಾಲತಾಣಕ್ಕೆ ನೀವು ಸಪರೇಟ್ ಆಗಿ ಗೂಗಲ್ ಮಾಡೋ ಅವಶ್ಯಕತೆ ಇಲ್ಲ. US ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. US ಧಾರವಾಡ ಇಲ್ಲಿ ಅಂದ್ರೆ ಕೃಷಿ, BSc ಅಗ್ರಿ ಮತ್ತು ಇತ್ಯಾದಿ ಅನೇಕ ಸೀಟ್ಗಳಿಗೆ ಇದು ಮಾಡಿದ್ದಾರೆ. ಇಲ್ಲಿ ಪಶುವೈದ್ಯಕೀಯ ಶಿಕ್ಷಣ ಬಗ್ಗೆ ವಿಶೇಷವಾಗಿ ನೋಡ್ಬೇಕಂತಂದ್ರೆ ಇಲ್ಲಿ KVFH ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಹೋಗುತ್ತೆ. ಇಲ್ಲಾದ್ಮೇಲೆ ಇಲ್ಲಿ ಅಡ್ಮಿಷನ್ಸ್ ಅಂತ ಸೆಕ್ಷನ್ ಇರುತ್ತೆ, ನ್ಯೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದ್ರೆ ಅಗ್ರಿಕಲ್ಚರ್ ಕೋಟಾ ಪುನಃ ಅಲ್ಲಿನೇ ತೆಗೆದುಕೊಂಡು ಹೋಗುತ್ತೆ. ಇದು ಯಾವುದಕ್ಕೆ ಜಾಲತಾಣಕ್ಕೆ ಎಲ್ಲಿದೆ ಅಲ್ಲೇ ತೆಗೆದುಕೊಂಡು ಹೋಗುತ್ತೆ. ಇದರಲ್ಲಿ ನೋಟಿಫಿಕೇಶನ್ ಈಗಾಗಲೇ ಬಂದಿದೆ. ಯಾವ್ಯಾವುದು ಅಗ್ರಿಕಲ್ಚರ್ ಕೋಟಾ ನೋಟಿಫಿಕೇಶನ್ ಈಗಾಗಲೇ ಬಂದಿದೆ. ಟಿಕೆಟ್, ಹಾಲ್ ಟಿಕೆಟ್ ಎಲ್ಲ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ 6ನೇ ತಾರೀಕಿಗೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದಕ್ಕೆ ಒಂದು ನೋಡಲ್ ಯೂನಿವರ್ಸಿಟಿ ಇದೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತು ಬಾಗಲಕೋಟೆ ಮತ್ತು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್. ಇವಿಷ್ಟು ವಿಶ್ವವಿದ್ಯಾಲಯಗಳು ಕೃಷಿಗೆ ಸಂಬಂಧಪಟ್ಟಂತೆ, ಪಶುವೈದ್ಯಕೀಯ ಸಂಬಂಧಪಟ್ಟಂತೆ ಇಲ್ಲೆಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ಹೇಗೆ ಹೇಗೆ ಮಾಡಬೇಕು. ಯಾರು ಓದದೇ ಇದ್ರೆ ಈಗ ಇವತ್ತಿಂದೆಲ್ಲ ಓದಿ, ಯಾಕಂದ್ರೆ ಇವತ್ತಿಂದ ಪ್ರಾರಂಭವಾಗುತ್ತೆ. ಇದು ಒಳ್ಳೆಯ ಸಮಯ ಇದೆ, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀಟಾಗಿ ಓದ್ಕೊಳ್ಬೇಡಿ. ಇಂಗ್ಲೀಷ್ನಲ್ಲಿ ಇರುವುದು, CET ಅಡ್ಮಿಷನ್ ಟಿಕೆಟ್ ಯಾವ ರೀತಿ ನೀವು ಏನೇನು ಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಮತ್ತೆ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಬರ್ಬೇಕಾದ್ರೆ ತಹಶೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತಗೊಳ್ಬೇಕು, ಅಫಿಡವಿಟ್ ಮಾಡಿಸ್ಬೇಕಾಗುತ್ತೆ, ಸ್ಯಾಲರಿ ಸರ್ಟಿಫಿಕೇಟ್ ಬೇಕು, ಸ್ಯಾಲರಿ ಸರ್ಟಿಫಿಕೇಟ್ ಕ್ಲಾಸ್ ಇರೋರಿಗೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇವರಿಂದ ಯಾರಿಂದ ಸರ್ಟಿಫಿಕೇಟ್ ಟು ಬಿ ಸಬ್ಮಿಟೆಡ್ ಅಸೋಸಿಯೇಟೆಡ್ ವಿತ್ ಬಿಸ್ನೆಸ್, ಈ ರೀತಿ ಅಫಿಡವಿಟ್ ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಇನ್ಕಮ್ ಸರ್ಟಿಫಿಕೇಟ್, ಒಂದು ಪ್ರೊಫಾರ್ಮೆನ್ಸ್ ಇರುತ್ತೆ. ಇಲ್ಲಿ 4 ಪೇಜ್ ಇದೆ. ದಯವಿಟ್ಟು ಇದನ್ನೆಲ್ಲ ನೋಡಿಕೊಂಡು, ನೀವೆಲ್ಲ ಬಹಳ ಬುದ್ಧಿವಂತರಿರ್ತಾರೆ ಈಗಿನ ಮಕ್ಕಳು. ಕಾರಣ ಕರೆಕ್ಟ್ ಆಗಿ ಮಾಡಿಬಿಟ್ಟು ದಿ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ದಿ ಫೀಸ್ 1000 ಫಾರ್ ಜನರಲ್ ಅಂಡ್ ಅದರ್ವೈಸ್ ಇಟ್ ಈಸ್ 500. ಅಲ್ಲಿ ಜಾಲತಾಣಕ್ಕೆ ನಾವು ಹೋದ್ರೆ ಇಲ್ಲಿ ಗೊತ್ತಾಗತ್ತೆ. ದಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಡೌನ್ಲೋಡ್ ಪೇಮೆಂಟ್ ರಿಸಿಪ್ಟ್ ಅಲಾಂಗ್ ವಿತ್ ದಿ ಲೀಸ್ಟ್ ಆಫ್ ದಿ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್. ಕೊನೆಗೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಹೋದಾಗೆ ಅಲ್ಲಿ ಪೇಮೆಂಟ್ ಗೇಟ್ವೇ ಬರುತ್ತೆ. ಅದನ್ನ ನೀವು ದಯವಿಟ್ಟು ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಮಾಡಿ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಏನು ಬಂದಿದೆ ಅಂತಂದ್ರೆ, ನೀವು ನೋಡ್ಬೋದು ಇಲ್ಲಿ ಇದು ಏನಿದೆ, ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಬೈ ದಿ ಕ್ಯಾಂಡಿಡೇಟ್ಸ್ ಈಸ್ ಫ್ರಮ್ 15/4. ಇವತ್ತು 15 ತಾರೀಕು ತಾನು ಈಗಾಗಲೇ ಪ್ರಾರಂಭ ಆಗಿದೆ. 28ವರೆಗೆ ಇರುತ್ತೆ. ಕೊನೆಯ ದಿನಾಂಕ ಯಾವುದು? 28. 15/4ರಿಂದ ಹಿಡಿದು 28/4. ಆಯ್ತಾ? ಇದು ಬಹಳ ಮುಖ್ಯವಾಗಿ 28/4ರ ಮಧ್ಯರಾತ್ರಿಗೆ ಇದು ಕೊನೆಗೊಳ್ಳುತ್ತೆ. ಮತ್ತೆ ಇದಾದ್ಮೇಲೆ ಇದನ್ನ ಆನ್ಲೈನ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಕಮಿಟಿ ಅಟ್ ಡಿಫರೆಂಟ್ ಸೆಂಟರ್ಸ್ ಆಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಅಂಡ್ ಫೈನಲೈಸೇಷನ್ ಆಫ್ ದಿ ಲೀಸ್ಟ್ ಆಫ್ ಎಲಿಜಿಬಲ್ ಅಂಡ್ candidates under the agriculture quota will be preferred from 17/4/2024 to 30/4/2024. 5 ಗಂಟೆವರೆಗೆ ಇದನ್ನು ಮಾಡ್ತಾರೆ. ಕಾರಣ ದಿ ಲೀಸ್ಟ್ ಆಫ್ ಎಲಿಜಿಬಲ್ ಅಂಡ್ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಅಧಿಕೃತವಾದ ಈ ಜಾಲತಾಣ ಏನಿದೆ ಇದರಲ್ಲಿ ರೆಸ್ಪೆಕ್ಟಿವ್ ಯೂನಿವರ್ಸಿಟೀಸ್ ಆಫ್ KEA ಆಫಿಷಿಯಲ್ ಸೈಟ್ ಎರಡೂ ಕಡೆ ಸಿಗುತ್ತೆ. ಯಾವಾಗ ಅಂತಂದ್ರೆ 2/5/2024 ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಪ್ರತಿಯೊಂದು ಸಹಿತ ಬಹಳ ಟ್ರಾನ್ಸ್ಪರೆಂಟ್ ಆಗಿ, ಕ್ಲಿಯರ್ ಕಟ್ ಆಗಿ ಇದೆ. ಇನ್ ಕೇಸ್ ಆಫ್ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಾಂಟ್ಸ್ ಕ್ಲಾರಿಫಿಕೇಶನ್, ನಿಮಗೆ ಏನಾದ್ರು ಬಂತು ನಾನ್ ಎಲಿಜಿಬಲ್ ಅಂತ ಹಾಕ್ತಾರೆ ಅಗ್ರಿಕಲ್ಚರ್ ಕೋಟಾಕ್ಕೆ, ದೆನ್ ನೀವು ವೈಯಕ್ತಿಕವಾಗಿ ಆಯಾ ವಿಶ್ವವಿದ್ಯಾಲಯಗಳ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು. ಅದನ್ನ 6/5/2024 4 PM ಒಳಗೆ ಅದನ್ನ ಮಾಡಬೇಕಾಗತ್ತೆ. ಫೈನಲ್ ಎಲಿಜಿಬಲ್ ಇದೆಲ್ಲ ಆದ್ಮೇಲೆ ಏನಾದ್ರು ಸಮಸ್ಯೆ ಇತ್ತಂದ್ರೆ ಮಾಡದಂತಹ ಲಿಸ್ಟ್ ಅನ್ನ 8/5/2024 ಒಳಗೆ ಆಫ್ಟರ್ 4 ಗಂಟೆಯ ನಂತರ ಈ ವಿಶ್ವವಿದ್ಯಾಲಯಗಳ ಜಾಲತಾಣದಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಏನಾಗುತ್ತೆ, ಡೌನ್ಲೋಡಿಂಗ್ ಹಾಲ್ ಟಿಕೆಟ್ಸ್ ಓನ್ಲಿ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಸ್ಟಾರ್ಟ್ ಫ್ರಮ್ 10/5/2024. ಇಲ್ಲಿ ಎಲಿಜಿಬಲ್ ಆದಂತಹ ಕ್ಯಾಂಡಿಡೇಟ್ಸ್ ಅನ್ನು ಏನ್ ಮಾಡ್ತಾರೆ, ಅವರು ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಪ್ರಾಕ್ಟಿಕಲ್ ಟೆಸ್ಟ್ ಟಿಕೆಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ದಿ 17 ಕೇಂದ್ರಗಳಿದಾವೆ ನಮ್ಮ ಇಡೀ ರಾಜ್ಯದಲ್ಲಿ ಆಸ್ ಇಂಡಿಕೇಟೆಡ್ ಬೈ ದಿ KEA.
ಈ ಪ್ರಾಕ್ಟಿಕಲ್ ಟೆಸ್ಟನ್ನು ಮಾಡಲಿಕ್ಕೆ 17 ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದೇ ದಿವಸ ನೀವು ಅದನ್ನು ಆನ್ಲೈನ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ನೀವು ಸೂಚಿಸಬಹುದು, ನಾನು ಇಂಥ ಕಡೆ ಹಾಜರಾಗ್ತೀನಿ ಅಂತ. ಅದಕ್ಕಾಗಿ ಪ್ರಾಕ್ಟಿಕಲ್ ಟೆಸ್ಟನ್ನು 14/5/2024, ಯಾವಾಗ ಹೇಳಿ 14/5/2024 9 AM ಅನ್ವರ್ಸ್ ಮಾಡ್ತಾರೆ. ಅದನ್ನು ಆಯಾ ಕೇಂದ್ರದಲ್ಲಿ ಹಾಜರಿದ್ದು ನೀವು ಪ್ರಾಕ್ಟಿಕಲ್ ಟೆಸ್ಟನ್ನು ತೆಗೆದುಕೊಳ್ಬೇಕಾಗತ್ತೆ. 18/5/2024 at 6 PM ರಿಸಲ್ಟನ್ನು ಘೋಷಣೆ ಮಾಡಿಬಿಡ್ತಾರೆ ಆಯಾ ರೆಸ್ಪೆಕ್ಟಿವ್ ವೆಬ್ಸೈಟಲ್ಲಿ. ಕ್ಯಾಂಡಿಡೇಟ್ಸ್ ಇದಕ್ಕೆ ಇಲ್ಲ, ನಾನು ಬರೆದಿದ್ದು ಅಷ್ಟು ಸರಿಯಾಗಿಲ್ಲ, ನನಗೊಂದಷ್ಟು ಡೌಟ್ಸ್ ಇದೆ ಅಂತಂದರೆ ಅವರು ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ಸನ್ನು ಆನ್ಲೈನಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಬೋದು. ಇಲ್ಲಿಂದ 19/5/2024ರಿಂದ 20/5/2024 ಆಯಾ ಕೇಂದ್ರದಲ್ಲಿ ನೀವು ಮಾಡ್ಕೊಳ್ಬೋದು. ಇದಾದಮೇಲೆ ನೋಡಿ ಎಷ್ಟು ಹಂತದ ಅಂದರೆ ವೆರಿಫಿಕೇಶನ್ ಇರುತ್ತೆ ಅಂತಂದರೆ, ಪುನಃ ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಅದಾದಮೇಲೆ ಪ್ರಾಕ್ಟಿಕಲ್ ಫೈನಲ್ ರಿಸಲ್ಟ್ಸನ್ನು 22/5/2024 10 ಗಂಟೆ ಒಳಗೆ ಎಲ್ಲ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಮತ್ತು KEA ಅಥವಾ ಕರ್ನಾಟಕ ಪ್ರಾಧಿಕಾರದಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ. ಕಾರಣ ಈ ಜಾಲತಾಣ ಇವುಗಳನ್ನೆಲ್ಲ ನೋಡ್ತಾ ಇರಬೇಕು. 7 ಜಾಲತಾಣಗಳಿದ್ದಾವೆ. UAS Bengaluru.edu.in, ಇದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಇದರ ಜಾಲತಾಣ ಮೊದಲೇ ತೋರಿಸಿದಾಗೆ. ಇದು UAS ಧಾರವಾಡ, UAHS ಬಾಗಲಕೋಟೆ, ಇದಾದಮೇಲೆ ರಾಯಚೂರು, ಇದಾದಮೇಲೆ UAHS ಶಿವಮೊಗ್ಗ ಇರ್ಬೋದು, KVFSU ಬೀದರ್ ಇದು, ಮತ್ತು KHTTPS ಕರ್ನಾಟಕ ಎಜುಕೇಷನ್ ಅಥಾರಿಟಿ. ಇಷ್ಟು ಜಾಲತಾಣದ ಮೂಲಕ ನೀವು ಇದನ್ನು ನೋಡಬಹುದು. ಇನ್ನು ಇಲ್ಲಿ ಪುನಃ ನಾವು ಈ ವೆಬ್ಸೈಟಿಗೆ ಬರೋಣ. ಅಂದರೆ ಮೊದಲ ಆದ್ಯತೆ ಏನು, KEA ವೆಬ್ಸೈಟಿಗೆ ಹೋಗಬೇಕು, ಅಲ್ಲೆಲ್ಲ ನೋಡಬೇಕು, ನಂತರ ಅಲ್ಲಿಯ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು. ನಂತರ ನನಗೆ ಯಾವ ಕಾಲೇಜ್ ಸಿಗ್ಬೋದು ಎಂಬ ಬಗ್ಗೆ ಒಂದಷ್ಟು ಕುತೂಹಲ ಇದ್ದರೆ ನೀವೇನು ಮಾಡ್ಬೋದು, ಅಲ್ಲಿ ಕಟ್ ಆಫ್ ಅನಲೈಸರ್ ಫಾರ್ 2019 ಅಂತಿದೆ. ಅಲ್ಲಿ ಕಾಲೇಜುಗಳು ಎಷ್ಟೆಷ್ಟು ಕಟ್ ಆಫ್ ಆಗಿದೆ ಅಂತೆಲ್ಲ ಪ್ರತ್ಯೇಕವಾದ ವಿವರಗಳಿದೆ. ಅಂದರೆ ನಾನು ಎಷ್ಟು ಮಟ್ಟದಲ್ಲಿ ಅಧ್ಯಯನ ಮಾಡಬೇಕು, ನನ್ನ ಕೆಟಗರಿ ಯಾವುದು, ಅದರಲ್ಲಿ ಎಷ್ಟೆಷ್ಟು ರ್ಯಾಂಕು ಸಿಗತ್ತೆ ಎಂಬ ಬಗ್ಗೆ ಇದು ಅಂದಾಜು ಮಾಹಿತಿ ಸಿಗತ್ತೆ. ಬಿಟ್ಟರೆ ಇಂದಿನ ವರ್ಷ ವೆಟನರಿ ಕಾಲೇಜ್ ಬೀದರ್ ಅಥವಾ ವಿನೋಬ ನಗರ್ ಶಿವಮೊಗ್ಗದಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಇದೆಲ್ಲವೂ ಸಹಿತ ಜಾಲತಾಣದಲ್ಲಿ ಅಲ್ಲಿ ಸಿಗತ್ತೆ. ಕಾರಣ ನೀವೇನು ಮಾಡಬೇಕು, ಆಯಾ ಜಾಲತಾಣಕ್ಕೆ ಹೋಗ್ಬಿಟ್ಟು ಕೋರ್ಸ್ ವೈಸ್ ಕಟ್ ಆಫ್ ಸಿಗತ್ತೆ, ಇನಿಷಿಯಲ್ ಸೀಟ್ ಮ್ಯಾಟ್ರಿಕ್, ಅನ್ಅಲಾಟೆಡ್ ಸೀಟ್ಸ್ ಎಲ್ಲವೂ ಸಹಿತ ಅತ್ಯಂತ ಪಾರದರ್ಶಕವಾಗಿ ಇರುತ್ತೆ. ಕಾರಣ ಇದನ್ನ ಆಗಾಗ ನೋಡ್ತಾ ಇರಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಕಾಲೇಜ್ ವೈಸು ಕೆಲವರಿಗೆ ನನಗೆ ಬೀದರ್ ಬೇಕು ಅಂತ ಇರುತ್ತೆ, ಬೆಂಗಳೂರು, ಹಾಸನ, ಶಿವಮೊಗ್ಗ ಅಂತಂದರೆ ನೀವು ರೆಸ್ಪೆಕ್ಟಿವ್ ಕೆಟಗರಿಗಳಲ್ಲಿ ನಿಮ್ಮ ರ್ಯಾಂಕ್ ಎಷ್ಟೆಷ್ಟಿದೆ, ನೀವು ಎಷ್ಟು ಅದನ್ನು ಹಿಂದಿನ ವರ್ಷಕ್ಕೆ ನಿಂತಿದೆ, ಈ ವರ್ಷಕ್ಕೆ ಗೊತ್ತಿಲ್ಲ ಎಷ್ಟಾಗತ್ತೆ ಅಂದರೆ ಇದರ ಹತ್ರ ಇರಬಹುದು ಕಟ್ ಆಫ್ ಅಂತ ಇರುತ್ತೆ. ದಯವಿಟ್ಟು ಜಾಲತಾಣಕ್ಕೆ ಹೋಗಿ ನೋಡಿ ತಪಾಸಣೆ ಮಾಡಿಕೊಳ್ಳಿ. ಈಗಾಗಲೇ ಹೇಳಿದಾಗೆ ಒಟ್ಟು ಸೀಟಿನಲ್ಲಿ 52 ಸೀಟನ್ನು ರೈತರಿಗೆ ಕೊಡ್ತಾರೆ. ಇದನ್ನು ಪ್ರಾಕ್ಟಿಕಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡ್ತಾರೆ. ಒಟ್ಟು ವಿವಿಧ ಮಹಾವಿದ್ಯಾಲಯಗಳಲ್ಲಿ ಇದನ್ನು ಆಯ್ಕೆ ಮಾಡ್ತಾರೆ. ಇದರಲ್ಲಿ ಯಾವುದೇ ಒಂದು ಡೌಟ್ ಬೇಡ, ಈಗಾಗಲೇ ಇದನ್ನು ಹೇಳಿ ಆಗಿದೆ. 80% ಸೀಟ್ ಯಾವುದಕ್ಕೆ, NRI ಸೀಟ್ಸ್ ಯಾವುದಕ್ಕೆ ಅಂತ ಈಗಾಗಲೇ ಹೇಳಿದ್ದೀನಿ. ಈಗ ಕೋಟಾ ಫಾರ್ ಫಾರ್ಮರ್ಸ್ ಅಂತ ವಿಶೇಷವಾದ ಒಂದು ಕೋಟಾ ಇರೋದ್ರ ಬಗ್ಗೆ ವಿವರವಾಗಿ ನಾನು ಹೇಳಿದ್ದೀನಿ. ಬೇಕಾದರೆ ಇನ್ನೊಂದ್ಸಲ ನಾನು ಪ್ರತ್ಯೇಕವಾಗಿ ಇದನ್ನು ಹೇಳ್ತೀನಿ, ಏನೇನು ಪ್ರಶ್ನೆಗಳು ಬರ್ಬೋದು, ಇದನ್ನು ಇನ್ನೊಂದು ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಪ್ರೊಬೆಬಲ್ ಕ್ವಶನ್ಸ್ ಏನೇನು ಕೇಳ್ತಾರೆ, ರೈತರ ಮಕ್ಕಳು ಅಂದರೆ ಯಾರು ಅಂತ ನಾನು ಪ್ರತ್ಯೇಕವಾದ ಒಂದು ವಿಡಿಯೋ ಮಾಡ್ತೀನಿ. ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇರಿ ಅಷ್ಟೇ. ಇನ್ನೊಂದು ವಾರದಲ್ಲಿ ನಾನು ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬರ್ ಆಗದೆ ಹೋದರೆ ದಯವಿಟ್ಟು ಇವತ್ತೇ ಆಗಿ, ಸೊ ದ್ಯಾಟ್ ನಿಮಗೆ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಅಂದರೆ ವೆಟನರಿ ಎಜುಕೇಷನ್ ಬಗ್ಗೆ ಇದೆಲ್ಲ ಇರ್ಬೋದು, ಅದು ಕನ್ನಡದಲ್ಲಿ, ಅದು ರೈತರ ಮಕ್ಕಳಿಗೆ ವಿಶೇಷವಾಗಿ ನಾವು ಆದ್ಯತೆಯನ್ನು ಕೊಡ್ತೀವಿ. ಅದೇ ರೀತಿ ಈ ರೈತರ ಕೋಟಾದಲ್ಲಿ ಹಿಂದಿನ ವರ್ಷ ಎಲ್ಲ ಹಂಚಿಕೆಯಾದಂತಹ CET 2020 ಡೇಟಾವನ್ನು ತೆಗೆದುಕೊಂಡ್ಬಿಟ್ರೆ ಈ ರೀತಿ ಎಲ್ಲ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಜಾಲತಾಣದಲ್ಲಿ ನೀವು ಇದನ್ನು ಬಹಳ ಸುಲಭವಾಗಿ ಪತ್ತೆ ಮಾಡಬಹುದು. ಪತ್ತೆ ಮಾಡಬಹುದು. ಕಾರಣ ಯಾವುದೇ ಒಂದು ಇದರಲ್ಲಿ ಗೊಂದಲ ಬೇಡ.
18% ಸೀಟುಗಳು. ಇನ್ನು ಕೆಲವರೆಲ್ಲ ಕೇಳ್ತಾರೆ, ಸರ್ ನಾನು ಡೊನೇಷನ್ ಮೂಲಕ ಕೊಟ್ಟು ಬರ್ಬೋದಾ ಅಂತಾರೆ. ಒಂದು ಅವಕಾಶ ಇದೆ. ಹೇಗೆ ಅಂತಂದ್ರೆ ಒಟ್ಟು 18 ಇದರಲ್ಲಿ ನಾನು ಹಾಕಿದ್ದೀನಿ. ಇದು ಜಾಸ್ತಿ ಆಗಬಹುದು ಅಥವಾ ಕೆಲವೊಮ್ಮೆ ಕಡಿಮೆ ಆಗಬಹುದು. ವಿದೇಶಿ ಪ್ರಜೆಗಳು ಪ್ರಥಮ ಆದ್ಯತೆ. ವಿದೇಶದಲ್ಲೇ ಇರುವಂತಹ ಪ್ರಜೆಗಳು ಭಾರತದಲ್ಲಿ ಸೀಟ್ ಬೇಕಾದ್ರೆ ಅವರಿಗೆ ಕೊಡ್ತಾರೆ. ಅನಿವಾಸಿ ಭಾರತೀಯರಿಗಾಗಿ ಮೀಸಲಾಗಿರುತ್ತೆ. ಇದಕ್ಕೆ ಫೀ ಸ್ಟ್ರಕ್ಚರ್ ಬೇರೆ ಇದೆ, ಜಾಸ್ತಿ ಇದೆ. ಇದರಲ್ಲಿ ಪ್ರಥಮ ಆದ್ಯತೆ ವಿದೇಶದ ಪ್ರಜೆಗಳಿಗೆ, ಅಂದ್ರೆ ವಿದೇಶದಲ್ಲಿ ಇದ್ದು ಇಲ್ಲಿ ಭಾರತದಲ್ಲಿ ಓದಲಿಕ್ಕೆ ಇಷ್ಟಪಟ್ಟರೆ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ. ಎರಡನೇ ಆದ್ಯತೆ ವಿದೇಶದಲ್ಲಿ ಭಾರತೀಯರು ಇರ್ತಾರೆ, ಅವರ ಮಕ್ಕಳಿಗೆ ಒಂದಷ್ಟು ಈ ಸೀಟುಗಳನ್ನ ಎರಡನೇ ಕೊಡ್ತಾರೆ. ಮೂರನೇದು ಅನಿವಾಸಿ ಭಾರತೀಯರು ನಮ್ಮ ದೇಶದವರಿಗೆ ಸ್ಪಾನ್ಸರ್ ಕೇಳಿದೆ, NRI ಸ್ಪಾನ್ಸರ್ಡ್ ಕೋಟಾ ಅಂತ ಹೇಳ್ತಾರೆ, ಅವರಿಗೆ ಕೊಡ್ತಾರೆ. ನಂತರದ ಆದ್ಯತೆ ಯಾರಿಗೆ? ಈಗಾಗಲೇ ಹೇಳಿದಾಗ ಅನಿವಾಸಿ ಭಾರತೀಯರು ಅವರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ರೆ ಅವರಿಗೂ ಕೊಡ್ತಾರೆ. ನಂತರ ವಿದೇಶದಲ್ಲಿರುವಂತಹ ಅನಿವಾಸಿ ಭಾರತೀಯರು ಅಥವಾ ನಮ್ಮ ದೇಶದಲ್ಲಿದ್ದು ಬೇರೆ ಕಡೆ ಹೋದವರು ಕರ್ನಾಟಕದಲ್ಲಿರೋರಿಗೆ ಪ್ರಯೋಜನ ನೀಡಿದರೆ ಅವರಿಗೆ ಆದ್ಯತೆ ಇರುತ್ತೆ. ಇಲ್ಲಿ ನೀವು ಜಾಲತಾಣದಲ್ಲಿ ನೋಡಬಹುದು, ಹೂ ಇಸ್ ಎ ನಾನ್ ರೆಸಿಡೆಂಟ್ ಇಂಡಿಯನ್ NRI ಅಂತಂದ್ರೆ ಆನ್ ಇಂಡಿಯನ್ ಸಿಟಿಜನ್ ಆರ್ ಎ ಫಾರಿನ್ ಸಿಟಿಜನ್ ಆರ್ ಇಂಡಿಯನ್ ಹೂ ಸ್ಟೇಸ್ ಅಬ್ರಾಡ್ ಫಾರ್ ಎಂಪ್ಲಾಯ್ಮೆಂಟ್ ಆರ್ ಕ್ಯಾರಿಂಗ್ ಬಿಸ್ನೆಸ್ ಆರ್ vacation for 6 months or more under circumstances indicating in an intention for uncertain duration of stay ಅಲ್ಲಿರಬೇಕು. ಅವರು ಇಲ್ಲಿಯ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ವಿಶೇಷವಾದ ಒಂದು ಇಷ್ಟು % ಕೋಟಾ ಏನಿದೆ ಅಷ್ಟು ಆದ್ಯತೆ ಇರುತ್ತೆ. ಪ್ರತ್ಯೇಕವಾಗಿ ಅದಕ್ಕೆ ಏನೂ ಇಲ್ಲ, ನೀಟ್ ಪರೀಕ್ಷೆಯನ್ನ ಪಾಸ್ ಆಗ್ಬೇಕು ಅಷ್ಟೇ. ವಿದೇಶಿ ಪ್ರಜೆಗಳು ಅಂದ್ರೆ ಡೈರೆಕ್ಟ್ ಫಾರಿನ್ ನಲ್ಲಿ ಇರುವವರು ನೀಟ್ ಪರೀಕ್ಷೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಆಸ್ ಆಫ್ ನೌ. ನಂತರ ನೋಡೋಣ, ಅದನ್ನ ಜಾಲತಾಣದಲ್ಲಿ ಏನಿದೆ ಅದನ್ನು ನೋಡೋಣ ಮುಂದೆ. ಅನಿವಾಸಿ ಭಾರತೀಯರ ಮಕ್ಕಳು ಭಾರತ ಸರ್ಕಾರ ಸೇವೆ ನಡೆಸುವಂತಹ ನೀಟ್ ಪರೀಕ್ಷೆಗೆ ಹಾಜರಾಗಲೇಬೇಕಾಗುತ್ತೆ. ಫಿಸಿಕಲ್ ಅಪಿಯರೆನ್ಸ್ ಇರಬೇಕು. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀಟ್ನಲ್ಲಿ ಪಡೆದ ಅಂಕವನ್ನು ಮಾತ್ರ ಪರಿಗಣಿಸ್ತಾರೆ. ಹಿಂದಿನ ವರ್ಷ ಎಲ್ಲ ಆಗಿರುವಂತೆ ನೀಟ್ನಲ್ಲಿ ಅವರೆಷ್ಟು ಅಂಕ ಪಡೆದಿರ್ತಾರ ಅಷ್ಟು ಮಾತ್ರ. NRI ಮಕ್ಕಳು ಅಂದ್ರೆ ನಮ್ಮ ದೇಶದ ಪ್ರಜೆಗಳು, ಭಾರತೀಯರ ಮಕ್ಕಳು ಭಾರತ ಸರ್ಕಾರ ನಡೆಸುವಂತಹ ನೀಟ್ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ. ಇದಾದ್ಮೇಲೆ ಅನಿವಾಸಿ ಭಾರತೀಯರಿಂದ ಪ್ರಾಯೋಜಕತ್ವ ಪಡೆದಂತಹ ಕರ್ನಾಟಕದ ವಿದ್ಯಾರ್ಥಿಗಳು CET ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ ಮತ್ತು ಇದರಲ್ಲಿನ ಅರ್ಹತೆಯನ್ನ ಅದನ್ನ ಪರಿಗಣಿಸಲಾಗುವುದು. ಇದು ಸಹಿತ ಬಹಳ ಒಂದೊಂದು ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಜಾಲತಾಣವನ್ನ ಗಮನಿಸಿ. ಇದಾದ್ಮೇಲೆ ಕರ್ನಾಟಕ ಪಶುವೈದ್ಯಕೀಯ ಮೀನುಗಾರಿಕೆ ವಿದ್ಯಾಲಯದಲ್ಲಿ ಅಡ್ಮಿಷನ್ ಸೆಕ್ಷನ್ಸ್ ಅಲ್ಲಿ ಹೋಗ್ಬಿಟ್ರೆ ನಿಮಗೆ ಅನಿವಾಸಿ ಭಾರತೀಯರಿಗೆ ಯಾವ ರೀತಿಯ ಶಿಕ್ಷಣವನ್ನ ಕೊಡ್ತೀವಿ, KPPMI ಬೀದರ್ ಇದರ ಜಾಲತಾಣದಲ್ಲಿ ಹೋದ್ರೆ ನಿಮಗೆ ವಿಶೇಷವಾಗಿ ಸ್ಕ್ರೋಲ್ ಬರ್ತಾ ಇರುತ್ತೆ. ಇದರಲ್ಲಿ ಅಡ್ಮಿಷನ್ ಸೆಕ್ಷನ್ ಹೋದ್ರೆ ನಮಗೆ ಏಪ್ರಿಲ್ ಇದೆಲ್ಲ ಹಾಕಿದ್ದಾರೆ. ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಟೆಸ್ಟ್ ಯಾವಾಗ ನಡೆಯುತ್ತೆ, ನೋಟಿಫಿಕೇಶನ್ ಅದೆಲ್ಲ ಹಿಂದಿನ ವರ್ಷದ ಕೆಲವೊಂದು ನೋಟಿಫಿಕೇಶನ್ಸ್ ಸಹಿತ ಗೈಡ್ಲೈನ್ಸಸ್ ಯಾವ್ದಾವ್ದಿದೆ. UG ಅಗ್ರಿಕಲ್ಚರ್ ಕೋಟಾ 24-25 ಶೆಡ್ಯೂಲ್ ಆಫ್ ಫಾರ್ಮ್ಯಾಟ್ಸ್ ಏನೇನಿದೆ ಅವೆಲ್ಲವೂ ಸಹಿತ ಇಲ್ಲೆಲ್ಲ ಬರ್ತಿರ್ತವೆ. ದಯವಿಟ್ಟು ಅದನ್ನೆಲ್ಲ ಗಮನಿಸ್ತಾ ಇರಬೇಕು. ಆಗ ಏನು ಅನುಕೂಲ ಆಗುತ್ತೆ ಅಂತಂದ್ರೆ ನಿಮಗೆ ಇದೇ ಅಧಿಸೂಚನೆಯನ್ನ ನಾವು ಅಲ್ಲಿ ಹಿಂದಿನ ಅದನ್ನ ಆಂಗ್ಲ ಭಾಷೆಯಲ್ಲಿ ಇತ್ತು, ಇದು ಕನ್ನಡ ಭಾಷೆಯಲ್ಲಿ ಇಲ್ಲಿ ಇದೆ. ಇದೆಲ್ಲ ಏನೇನು ಬೇಕು ಎಲ್ಲವನ್ನ ಅಲ್ಲಿ ಹಾಕಿದ್ದಾರೆ. ಕನ್ನಡದಲ್ಲಿ ಸಹಿತ ಇದೆ, ಆಂಗ್ಲ ಭಾಷೆಯಲ್ಲೂ ಸಹಿತ ಇದೆ. ಸೇಮ್ ನಾವು ಈಗಾಗಲೇ ಹೇಳಿದಂತಹ ಒಂದು ಜಾಲತಾಣದ ಮೂಲಕ. ಇದು ಒಂದು ಮಾಹಿತಿ ಅಷ್ಟೇ. ಇದು ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ, ಎಲ್ಲ ವಿಶ್ವವಿದ್ಯಾಲಯಗಳ ಜಾಲತಾಣದಲ್ಲಿ ಕೃಷಿಗಾಗಿ ಕೋಟಾ ಯಾವ ರೀತಿ ಪಡಿಬೇಕು ಅಂತ ಇದ್ದೇ ಇದೆ. ಹಾಗೆ NRI ಕೋಟಾ ಯಾವ ರೀತಿ ಅದನ್ನ ನೋಟಿಫಿಕೇಶನ್ ಆಗಬೇಕು ಅದನ್ನ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಆಗಾಗ ಆಗ್ತಾನೆ ಇರ್ತಾರೆ, ನೋಡ್ತಾ ಇರ್ಬೇಕು ಅಷ್ಟೇ. ಬಿಟ್ರೆ ಬೇರೆ ಯಾರು ನಿಮಗೆ ತಿಳಿಸಲ್ಲ, ಪತ್ರ ಮುಖೇನ ಆ ರೀತಿ ಯಾವುದೇ ಒಂದು ವಿಷಯನ ತಿಳಿಸಲ್ಲ. ಅದಕ್ಕಾಗಿ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಅವ್ರದ್ದೆಲ್ಲ ಹೀಗೆ ಪ್ರತಿ ವರ್ಷ ಆಯಾ ಇದರಲ್ಲಿ ಹಾಕ್ತಿರ್ತಾರೆ. ಈ ರೀತಿ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಪ್ರತಿಯೊಂದು ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಈ ಅಗ್ರಿಕಲ್ಚರ್ ಕೋಟಾ ಆದವರದ ಅದನ್ನ ಪ್ರತ್ಯೇಕವಾಗಿ ಹಾಕ್ತಾ ಇರ್ತಾರೆ. ನಂತರ ಈ ಪ್ರಾಕ್ಟಿಕಲ್ ಟೆಸ್ಟ್ಗೆ ಹಾಜರಾದ ಮೇಲೆ ಅವರು ಯಾಕೆ ಅರ್ಹರಾಗಿಲ್ಲ
ಅಂಬದನ್ನು ರಿಜೆಕ್ಟೆಡ್ ಬಿಕಾಸ್ ಅಗ್ರಿಕಲ್ಚರ್ ಇನ್ಕಮ್ ಆ್ಯಂಡ್ ಸರ್ಟಿಫಿಕೇಟ್ ಅಂತಿರ್ಸಿರಲ್ಲ, ಇದನ್ನೆಲ್ಲನೂ ಹಾಕ್ತಾರೆ. ಅದಕ್ಕೆ ನೀವು ಅಪೀಲ್ ಮಾಡಲಿಕ್ಕೆ ಸಹಿತ ಅವಕಾಶ ಇದೆ. ಕಾರಣ ಯಾವುದೇ ಒಬ್ಬರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಒಂದು ವಿನಂತಿ ಇದೆ. ಏನಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂತಹ ಪರೀಕ್ಷೆಯನ್ನು ಕಷ್ಟಪಟ್ಟು ಬರೆದು ಉತ್ತಮ ಅಂಕ ಪಡೆಯಿರಿ. ಇದೊಂದು ನಾನು ಮಾಡಿಕೊಳ್ಳುವಂತಹ ಒಂದು ಮನವಿ. ಯಾವುದೇ ಮಧ್ಯವರ್ತಿಗಳ ಆಮಿಷಕ್ಕೆ ಒಳಗಾಗದಿರಿ, ಮೋಸ ಹೋಗದಿರಿ. ಅನೇಕ ಜನ ಬಂದ್ಬಿಡ್ತಾರೆ ನಿಮ್ಮ ಹತ್ರ, ಬನ್ನಿ ನಾನು ವೆಟನರಿ ಸೀಟ್ ಕೊಡ್ತೀನಿ, ಅಗ್ರಿ ಸೀಟ್ ಕೊಡ್ತೀನಿ, ಫಿಶರೀಸ್ ಸೀಟ್ ಕೊಡ್ತೀನಿ, ಎಲ್ಲ ಬನ್ನಿ ಅಂತ ಹೇಳ್ತಾರೆ. ದಯವಿಟ್ಟು ಯಾವುದೇ ಮಧ್ಯವರ್ತಿಗಳ ಆಮಿಷಕ್ಕೆ ಒಳಗಾಗದಿರಿ. ಇದು ಬಹಳ ಮುಖ್ಯ. ಮಧ್ಯವರ್ತಿಗಳು ಬಹಳ ಕಾಟ ಕೊಡ್ತಾರೆ. ನನಗೆ ಪೊಲಿಟಿಷಿಯನ್ಸ್ ಗೊತ್ತಿದ್ದಾರೆ, ಆ ಮಂತ್ರಿಗಳು ಗೊತ್ತಿದ್ದಾರೆ, ಇಂತಿಷ್ಟು ಲಕ್ಷ ಕೊಡಿ ನಿಮಗೆ BVSc ಸೀಟ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಯಾರಿಗೂ ಸಹಿತ ಮೋಸ ಹೋಗಬೇಡಿ. ಇದು ಬಹಳ ಮುಖ್ಯವಾದ ಒಂದು ಮನವಿ. ಇದಾದ್ಮೇಲೆ ಕಷ್ಟಪಟ್ಟು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುವುದು ಒಂದೇ ಬಿಟ್ಬಿಟ್ರೆ ಬೇರೆ ಯಾವುದೇ ಒಂದು ಅಡ್ಡದಾರಿಗಳು ಇಲ್ಲ. ನಿಮಗೆ ಬೇಕಾದ ಸೀಟು, ಒಳ್ಳೆಯ ರ್ಯಾಂಕ್ ಬಂತಂದ್ರೆ ನಿಮ್ಮ ವರ್ಗದಲ್ಲಿ ಯಾವ್ಯಾವ ಕೋಟಾ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ಎಷ್ಟು ನಾನು ಮಾರ್ಕ್ಸ್ ತೆಗೆದುಕೊಳ್ಬೇಕು ಎಂಬುದನ್ನು ನೀವು ಓದುವ ಒಂದು ಮಟ್ಟವನ್ನು ಅದು ತೆಗೆದುಕೊಳ್ಳುತ್ತೆ. CET ಪರೀಕ್ಷೆಯನ್ನು ಪಡೀರಿ. CETಯ ಅಂಕದ ಮೇಲೆ ಸಂಪೂರ್ಣ ನಿರ್ಧಾರಿತ ಆಗೋದ್ರಿಂದ ಚೆನ್ನಾಗಿ ಓದಿ ಪಾಸಾಗಿ. ಅಷ್ಟೇ. ಎಲ್ಲರಿಗೂ ಸಹಿತ ಧನ್ಯವಾದಗಳು. ಪುನಃ ಈ ರೀತಿ ನಾನು ಆಗಾಗ ಮಾಹಿತಿ ಕೊಡ್ತಾ ಇರ್ತೇನೆ. ಕಾರಣ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ, ಡಾಕ್ಟರ್ NB ಶ್ರೀಧರ್ ಅಂತ ಏನಿದೆ, ಅದನ್ನು ನೋಡ್ತಾ ಇರಿ. ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಸದಾ ಇದ್ದೇ ಇದ್ದೀವಿ. ಕಾರಣ ಬಹಳ ಮುಖ್ಯವಾಗಿ ಪಾಲಕರು ದಿವಸಕ್ಕೊಮ್ಮೆ CET ವೆಬ್ಸೈಟನ್ನು ನೋಡ್ತಾ ಇರಿ, CET ಆ್ಯಪಲ್ಲಿ ನೋಡ್ತಾ ಇರಿ, ಮೊಬೈಲಲ್ಲಿ ನೋಡ್ತಾ ಇರಿ, ಮತ್ತು ಆಗ ಏನೇನು ಹೊಡೆಸ್ತಾರೋ ಘೋಷಣೆಗಳನ್ನು ನೋಡ್ತಾ ಇರಿ. ಯಾವುದೇ ಕಾರಣಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಕಾರಣ ಕನಿಷ್ಠ 2 ದಿವಸಗಳಿಗಾದ್ರೂ ಒಮ್ಮೆ ಜಾಲತಾಣವನ್ನು ನೋಡ್ತಾ ಇದ್ರೆ ಏನಾಗುತ್ತೆ, ನಿಮಗೆ ಅಪ್ಡೇಟ್ಸ್ ಏನಿರ್ತವೆ, ಪರೀಕ್ಷೆಯ ದಿನಾಂಕಗಳು ಇರ್ಬೋದು, ಅಥವಾ ಅಭ್ಯಸಿಸಬೇಕಾದಂಥ ವಿಷಯಗಳ ಪಟ್ಟಿ ಇರ್ಬೋದು, ಅದನ್ನೆಲ್ಲ ಸಹಿತ ನಾವು ಹೇಳ್ತಿರ್ತೀನಿ. ಅದೇ ಅಷ್ಟೇ ಅಲ್ಲ, ಒಂದಷ್ಟು ಈ ಕೋಚಿಂಗ್ ಸಹಿತ ನಡೆಸಬೇಕು ಈ ವರ್ಷ ಅಂತ ನನಗೆ ಇದೆ. ಎಸ್ಪೆಷಲಿ ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಹೇಗೆ ಬರೀಬೇಕು ಅಂತ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆದರೆ ನಿಮಗೆ ಬಹಳ ಜಾಸ್ತಿ ನಾಲೆಜ್ ಸಿಗುತ್ತೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ.